ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಾರ್ಗಶಿರ ಮಾಸ ಧನುರ್ಮಾಸದ ಮಂಗಳವಾರ ತಾಯಿ ದುರ್ಗಾದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬೆಳಗಿನ ಜಾವದ ನೇರ ಪ್ರಸಾರದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾ ಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಮತ್ತು ಅಮೃತಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. 100% ಆಯುರ್ವೇದಿಕ್ ಔಷಧಿಗಳನ್ನು ಮತ್ತು ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಕೂಡ A&J ಹೆಲ್ತ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿರತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ತಪ್ಪದೇ ಬಳಸಿ ಅಮೃತಬಿಂದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಮಂಗಳವಾರ, ತಾಯಿ ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ, ಮಂಗಳೂರಿನ ಮಂಗಳಾದೇವಿಯನ್ನು ಮನಸ್ಸಿನಲ್ಲಿಯೇ ಸ್ಮರಿಸ್ತಕ್ಕಂಥ ವಾರ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ತಾಯಿ ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನಮ್ಮ ಒಂದು ಚಿಂತನೆ ಒಳಗಾಗಿರ್ತಕ್ಕಂಥ ಒಂದಿಷ್ಟು ಭಯ, ಭೀತಿ, ಅಧೈರ್ಯ ಇದೆಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ ತಾಯಿ ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡೋದ್ರಿಂದ. ಅಂತಹ ದುರ್ಗಾದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ಪ್ರೀತಿಯಿಂದ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಈ ಒಂದು ಬೆಳಗಿನ ಜಾವದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಬಹಳ ವಿಶೇಷವಾಗಿ ಈ ಹೊಸ ವರ್ಷ ಏನಿದೆ, ಈ ಒಂದು ಕ್ಯಾಲೆಂಡರ್ನ ಮುಖಾಂತರ ಆಗಿರ್ತಕ್ಕಂಥ ಒಂದು ಕ್ಯಾಲೆಂಡರ್ನ ಮುಖಾಂತರ ಇರತಕ್ಕಂಥ ಒಂದು ಹೊಸ ವರ್ಷ ಏನು ಪ್ರಾರಂಭ ಆಗಿದೆ, ಅದಾದ ಮೇಲಿಂದ ಸರಿಯಾದ ಸಮಯ ಸಿಗ್ತಾ ಇಲ್ಲ. ಯಾಕೆ ಅಂತಂದರೆ ಪ್ರಾರಂಭದ ಹಂತದಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಒಂದು ಯಾತ್ರೆ, ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಯಾತ್ರೆ, ಅದನ್ನು ಮುಗಿಸ್ಕೊಂಡು ಬಂದಾಗಲಿಂದ ತಮ್ಮ ಹತ್ರ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಳ್ಬೇಕು ಎಂಬತಕ್ಕಂಥದ್ದು ನನ್ನ ಮನದ ಆಸೆ ಇತ್ತು. ಆದರೆ ಇರಲಿ, ಸಮಯದ ಅಭಾವ ಅಂತಲೇ ಹೇಳ್ಬೋದು. ಇಲ್ಲ ಅಂತಂದರೆ ನನಗೆ ಸಿಕ್ಕಿರ್ತಕ್ಕಂಥ ಸಮಯ ಎಲ್ಲೋ ಒಂದು ಕಡೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿಲ್ಲದೆ ಇರ್ಬೋದು. ಆದರೆ ಈಗ ಆ ಅವಕಾಶ ಸಿಕ್ಕಿರ್ತಕ್ಕಂಥದ್ದಿದೆ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂದೇಶ ನಾನು ನಿಮ್ಮೆಲ್ಲರಿಗೂ ಕೂಡ ತೊಗೊಂಡು ಬಂದಿದ್ದೇನೆ. ಯಾಕೆಂದರೆ ಜನವರಿ ವರ್ಷದ ಮೊದಲನೆಯ ತಿಂಗಳು, ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂದೇಶ. ಈ ವರ್ಷ ತಾವಿದೆಲ್ಲವನ್ನು ಕೂಡ ಪಾಲಿಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಉತ್ತಮ ಅಂತಲೇ ಹೇಳ್ಬೋದು. ನೋಡಿ, ಒಬ್ಬ ಮನುಷ್ಯನಿಗೆ ಈ ಒಂದು ಮೋಸ, ವಂಚನೆ ಇದೆಲ್ಲವೂ ಕೂಡ ಸಹಜನೇ. ಆದರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮಾಡತಕ್ಕಂಥ ಮೋಸ, ಅದು ಮೋಸ ಒಪ್ಕೊಳ್ತಕ್ಕಂಥದ್ದೇ. ಅದು ಪ್ರಕೃತಿಯ ಒಂದು ರೀತಿ ಇರತಕ್ಕಂಥ ಒಂದೊಂದು ರೀತಿ ಇರತಕ್ಕಂಥ ಒಂದು ಚಟುವಟಿಕೆ ಅದೂ ಕೂಡ ಆಗ್ತಾನೇ ಇರುತ್ತೆ. ಈ ಮೋಸ, ದಗ, ವಂಚನೆ ಇದೆಲ್ಲವೂ ಕೂಡ ಒಂದು ಕಡೆ ಪ್ಯಾರಲಲ್ ಆಗಿ ಆಗ್ತಾನೆ ಇರುತ್ತೆ. ಅದನ್ನು ನಿಲ್ಲಿಸೋದು ಮಾತ್ರ ಅಸಾಧ್ಯ ಅಂತಲೇ ಹೇಳ್ಬೋದು. ನನಗೆ ಈ ರೀತಿಯಾಗಿ ಮೋಸ ಆಯಿತು, ನನಗೆ ಆ ರೀತಿಯಾಗಿ ಮೋಸ ಆಯಿತು, ಇದೆಲ್ಲವೂ ಕೂಡ ಇರ್ತಕ್ಕಂಥದ್ದೇ. ಆದರೆ ಇಲ್ಲಿ ನಾವು ಸಾಧಾರಣವಾಗಿ ಗಮನಿಸ್ತಕ್ಕಂಥ ಒಂದು ಗುಣ ಏನಪ್ಪ ಅಂದರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮೋಸ ಮಾಡ್ಬೋದು ಅಂತ ಹೇಳಿ. ಆದರೆ ಈಗ ನಾನು ತಿಳಿಸ್ತಾ ಇರತಕ್ಕಂಥ ಒಂದು ವಿಚಾರ ಏನಪ್ಪ ಅಂತಂದರೆ, ನಮಗೆ ನಾವು ಮೋಸ ಮಾಡ್ಕೊಳ್ತಕ್ಕಂಥದ್ದು ಹೇಗೆ, ನಮ್ಮ ಮನಸ್ಸಿಗೆ ನಾವು ಮೋಸ ಮಾಡ್ತಾ ಇರ್ತಕ್ಕಂಥದ್ದು ಹೇಗೆ ಎಂಬತಕ್ಕಂಥದ್ರ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಒಂದು ಸಂದೇಶ. ಏನಪ್ಪ, ಯಾವ ರೀತಿ ನಮಗೆ ನಾವು ಮೋಸ ಮಾಡ್ಕೊಳ್ತಾ ಇದ್ವಿ. ನೋಡಿ, ಒಬ್ಬ ಮನುಷ್ಯನ ಭಾವನೆಗಳಿಗೆ ಬೆಲೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಅಲ್ವಾ. ಈಗ ನನ್ನ ಮನಸ್ಸಲ್ಲಿರ್ತಕ್ಕಂಥ ಭಾವನೆಗೆ ಬೆಲೆ ಸಿಕ್ಕಿಲ್ಲ ಅಂತಂದಾಗ ಅದು ವ್ಯರ್ಥ ಅಂತಲೇ ಹೇಳ್ಬೋದು. ಆ ಕ್ಷಣದ ಸಂತೋಷ ಹಾಳಾಗೋಯ್ತು. ಆ ಕ್ಷಣದಲ್ಲಿರ್ತಕ್ಕಂಥ ನನಗಿರ್ತಕ್ಕಂಥ ಒಂದು ಸಂತೋಷ ಎಲ್ಲವೂ ಕೂಡ ಕಳೆದು ಹೋಗುತ್ತೆ. ಅದೇ ರೀತಿ ಯಾವ ವ್ಯಕ್ತಿ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡೋದಿಲ್ವೋ ಅಂಥವರಿಗೆ ಬಹಳ ಅಮೂಲ್ಯವಾಗಿರ್ತಕ್ಕಂಥ ನಿಮ್ಮ ನಗು, ನಿಮ್ಮ ಪ್ರೀತಿ, ನಿಮ್ಮ ಕಣ್ಣೀರು, ನಿಮ್ಮ ಬಾಂಧವ್ಯ, ನಿಮ್ಮ ಬಂಧುತ್ವ, ನಿಮ್ಮ ವಾತ್ಸಲ್ಯ ಅದೆಲ್ಲವನ್ನು ಕೂಡ ಕೊಟ್ಟು
ಅದೆಲ್ಲದಕ್ಕೂ ಕೂಡ ಮಿಗಿಲಾಗಿರತಕ್ಕಂಥದ್ದು ಮತ್ತೊಂದು ಏನಪ್ಪ ಅಂದರೆ ಸಮಯ. ಇದೆಲ್ಲವನ್ನು ಕೂಡ ಕೊಟ್ಟು ನಿಮಗೆ ನೀವೇ ಮೋಸ ಮಾಡ್ಕೊಳ್ತಾ ಇದ್ದೀರಿ. ಇದು ಒಂದು ವಿಚಾರವನ್ನು ತಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು. ಇದು ಒಂದು ವಿಚಾರವನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ನಮ್ಮ ಜೀವನಕ್ಕೆ ತೊಗೊಂಡ್ಬಿಟ್ರೆ ನಾವು ಆಗ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಲೂ ಕೂಡ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀವಿ. ಇನ್ನೊಬ್ಬರಿಂದ ನಾವು ಮೋಸಕ್ಕೊಳಗಾಗೋದಿಲ್ಲ, ನಮಗೆ ನಾವು ಮೋಸ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಯಾವಾಗ ನಮಗೆ ನಾವು ಮೋಸ ಮಾಡ್ಕೊಳ್ತೀವೋ ಆಟೋಮೆಟಿಕ್ಕಾಗಿ ಬೇರೆಯವರು ಕೂಡ ನಮಗೆ ಮೋಸ ಮಾಡಲಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಇದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಯಾವ ವ್ಯಕ್ತಿ ಭಾವನೆಗಳಿಗೆ ಬೆಲೆ ಕೊಡೋದಿಲ್ಲ, ನಿಮ್ಮ ಭಾವನೆಗಳಿಗೆ ಸ್ಪಂದಿಸೋದಿಲ್ಲ, ನಿಮ್ಮ ಭಾವನೆಗಳನ್ನು ಬಹಳ ಕೆಳಮಟ್ಟದಲ್ಲಿ ಯೋಚನೆ ಮಾಡ್ತಾರೆ, ಅವರಿಗೆ ನಿಮ್ಮ ಸಮಯ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಅಕ್ಕರೆ, ನಿಮ್ಮ ಕಣ್ಣೀರು ಇದೆಲ್ಲವೂ ಕೂಡ ವ್ಯರ್ಥ. ಅವಶ್ಯಕತೆ ಇಲ್ಲ, ಬೇಡ. ಇದೊಂದನ್ನು ಮನಸ್ಸಲ್ಲಿಟ್ಕೊಳ್ಳಿ. ಸುಂದರವಾಗಿರ್ತಕ್ಕಂಥ ಒಂದು ಪುಸ್ತಕ, ಈ ವರ್ಷ ಎಂಬತಕ್ಕಂಥ ಒಂದು ಪುಸ್ತಕ 365 ಡೇಸ್, 365 ಪುಟಗಳಿದ್ದಾವೆ ಈ ಪುಸ್ತಕದಲ್ಲಿ. ಎಷ್ಟು? 365 ಪುಟಗಳಿದ್ದಾವೆ. ಆ ಪುಟಗಳೆಲ್ಲವೂ ಕೂಡ ಖಾಲಿ ಇದೆ. ಬಹಳ ಸುಂದರವಾಗಿರ್ತಕ್ಕಂಥ ನಿಮ್ಮ ಜೀವನ ಈ ಒಂದು ವರ್ಷವಿಡೀ ತಾವು ಹೇಗೆ ಆ ಪುಸ್ತಕವನ್ನು ಸುಂದರವಾಗಿ ಬರ್ಕೊಳ್ತೀರೋ, ಆ ಪುಸ್ತಕದಲ್ಲಿ ನಿಮ್ಮ ಜೀವನವನ್ನು ತುಂಬಿಸ್ಕೊಳ್ತೀರೋ ಅದು ನಿಮ್ಮ ಕೈಯಲ್ಲಿದೆ. ವ್ಯತಃ ಒಂದೊಂದು ಪುಟಗಳು ಕೂಡ ಬಹಳ ಶ್ರೇಷ್ಠ, ಬಹಳ ಅತ್ಯಮೂಲ್ಯ, ಬಹಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಒಂದು ಪುಟವೂ ಕೂಡ ವೇಸ್ಟ್ ಆಗುವಂಥದ್ದು ಬೇಡ, ಹರಿದು ಹಾಕುವಂಥದ್ದು ಬೇಡ. ಪ್ರತಿಯೊಂದು ಪುಟಕ್ಕೂ ಕೂಡ ಸರಿಯಾದ ರೀತಿಯಲ್ಲಿರ್ತಕ್ಕಂಥ ಒಂದು ಬರವಣಿಗೆ, ನಿಮ್ಮ ಬರವಣಿಗೆ ಹೇಗಿರಬೇಕು, ನಿಮ್ಮ ಬರವಣಿಗೆ ಅಂದರೆ ತಾವು ಹಾಕ್ತಕ್ಕಂಥ ಹೆಜ್ಜೆ, ತಾವು ಹಾಕ್ತಕ್ಕಂಥ ಹೆಜ್ಜೆ ಹೇಗಿರಬೇಕು ಅಂತಂದರೆ ನ್ಯಾಯದ ಪರವಾಗಿರಬೇಕು, ಸತ್ಯದ ಪರ ಇರಬೇಕು, ಸುಖ ಶಾಂತಿ ನೆಮ್ಮದಿಯತ್ತ ನಮ್ಮ ಚಿತ್ತ ಇರಬೇಕು. ನೋವು, ನಲಿವು, ಮನಸ್ಸಿಗೆ ಆಗ್ತಕ್ಕಂಥ ನೋವು ಇದೆಲ್ಲವೂ ಕೂಡ ಸಹಜನೇ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅದೆಲ್ಲದಕ್ಕೂ ಕೂಡ ಶಕ್ತಿ ಕೊಡಲಿಕ್ಕೆ ಭಗವಂತ ಇದ್ದಾನೆ. ಭಗವಂತನನ್ನು ನಂಬಿ ಮುಂದೆ ನಡೆದ್ರೆ ಭಗವಂತ ಕೈ ಹಿಡಿದು ಎತ್ತುತ್ತಾನೆ. ಪ್ರಾರಂಭದ ಹಂತದಲ್ಲಿ ನಾನು ಇವತ್ತಿಗೂ ಕೂಡ ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರ ನಾನು ಸ್ಪಷ್ಟೀಕರಿಸ್ತೀನಿ. ಭಗವಂತ, ಯಾರು ಭಗವಂತನನ್ನು ನಂಬುತ್ತೀರೋ, ನಿಮ್ಮ ಮನಸ್ಸಿನಲ್ಲಿ ಪ್ರೀತಿ ಇದೆಯೋ, ನಿಮಗೆ ನೋವು ಕೊಟ್ಟೇ ಕೊಡ್ತಾನೆ ಭಗವಂತ. ಇದು ನೋಡಿ ಅಕ್ಷರ ಸಹ ಸತ್ಯ ನಾನು ಹೇಳ್ತೀನಿ. ಆದರೆ ಭಗವಂತ ನಿಮ್ಮ ಕೈ ಬಿಡೋದಿಲ್ಲ. ಆ ನೋವು ಎಂಬತಕ್ಕಂಥ ಪದಕ್ಕೆ ಭಗವಂತನ ರೀತಿಯಲ್ಲಿರ್ತಕ್ಕಂಥ ಒಂದು ಭಾಷೆ ನೋಡೋದಾದರೆ ಅದೆಲ್ಲವೂ ಕೂಡ ಒಂದು ಪರೀಕ್ಷೆ. ಏನಪ್ಪ, ಮುಂದಿನ ದಿನಮಾನಗಳಲ್ಲಿ ಆ ನೋವಿಗೆ ಇವನು ಕುಗ್ಗಬಾರದು, ಈಗಲಿಂದನೇ ನಾನು ಅದಕ್ಕೆ ತಯಾರು ಮಾಡಬೇಕು ಎಂಬತಕ್ಕಂಥ ಬಹಳ ವಿಶೇಷವಾದ ಪರೀಕ್ಷೆಯಲ್ಲಿ ಭಗವಂತ ನಮ್ಮನ್ನು ಮುನ್ನಡೆಸ್ತಾ ಇರ್ತಾನೆ. ಹಾಗಾಗಿ ಭಗವಂತನನ್ನು ನಂಬಬೇಕು. ಎಷ್ಟರ ಮಟ್ಟಿಗೆ ನಂಬಬೇಕು ಅಂತಂದರೆ ನಮ್ಮ ತಾಳ್ಮೆಗೆ ಮಿತಿಮೀರಿ ನಂಬಬೇಕು. ಒಬ್ಬ ಮನುಷ್ಯ ಎಡಬೋದು ಅಲ್ಲೇ ತಾಳ್ಮೆ ಕಳ್ಕೊಂಡಾಗ. ಆ ತಾಳ್ಮೆಗೂ ಮಿತಿಮೀರಿ ಇರ್ತಕ್ಕಂಥ ನಂಬಿಕೆಯನ್ನು ಭಗವಂತನ ಮೇಲಿಟ್ಟರೆ ಯಾವ ಕಾರಣಕ್ಕೂ ಕೂಡ ಕೈಯನ್ನು ಬಿಡೋದಿಲ್ಲ. ಅಂತಹ ಭಗವಂತನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಭಗವಂತನನ್ನು ನಂಬಿ ಮುಂದೆ ನಡೆದಿದೆ ಆದರೆ ನಿಜಕ್ಕೂ ಹೇಳ್ತೀನಿ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಯಾರು ಭಗವಂತನನ್ನು ನಂಬೋದಿಲ್ಲ ಅವರಿಗೆ ಭಗವಂತ ಪ್ರಾರಂಭದಲ್ಲಿ ಅಷ್ಟೈಶ್ವರ್ಯವನ್ನು ಕೂಡ ಕೊಡ್ತಾನೆ, ಸುಖ ಶಾಂತಿ ಸಂಪತ್ತನ್ನು ಕೊಡ್ತಾನೆ, ಒಂದಲ್ಲ ಒಂದು ದಿವಸ ಕೈ ಬಿಟ್ಬಿಡ್ತಾನೆ. ಆಗ ಬಹಳ ದೊಡ್ಡ ಮಟ್ಟದ ನೋವನ್ನು ಅನುಭವಿಸಬೇಕಾಗತ್ತೆ. ಇರೋದರಲ್ಲಿ ಸಂತೋಷವಾಗಿರೋಣ, ಎಲ್ಲರೂ ಕೂಡ ಚೆನ್ನಾಗಿರಲಿ, ಆ ಎಲ್ಲರಲ್ಲಿ ನಾನಿರಲಿ ಎಂಬತಕ್ಕಂಥ ಒಂದು ಮಾತನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ತಾವು ಈ ಒಂದು ವಿಚಾರವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಸಾಯಿ ಶುಭ್ ಟೂರ್ಸು ಎಲ್ಲರ ಮನಸ್ಸಿನಲ್ಲೂ ಕೂಡ ಹಾಗೆ ಅಚ್ಚುಳಿದುಕೊಂಡ್ಬಿಟ್ಟಿದೆ. ಯಾಕೆ ಅಂತಂದರೆ ವರ್ಷದ ಮೊದಲನೇ ವಾರ, ಮೊದಲನೆಯ ತಿಂಗಳು ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ ಪುರಿ ಜಗನ್ನಾಥ ಕ್ಷೇತ್ರದ ದರ್ಶನ ಒಂದು ಕಡೆ ವಿಶೇಷತೆಯನ್ನು ಹೊಂದ್ಕೊಳ್ಳುತ್ತೆ ಎಂಬತಕ್ಕಂಥದ್ದಾದರೆ, ಆದರೆ ಆ ಕ್ಷೇತ್ರದ ಒಂದು ಸಮುದ್ರದ ತೀರದಲ್ಲಿ ಕೂತು ಸುದರ್ಶನ ಮಹಾಯಾಗವನ್ನು ಮಾಡಿರ್ತಕ್ಕಂಥದ್ದಿತ್ತು. ಆ ಯಾಗಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳೂ ಕೂಡ ಬಹಳ ಪ್ರಧಾನ ಸ್ಥಾನವನ್ನು ವಹಿಸಿ ಆ ಜಾಗದಲ್ಲಿ ಕೂತು ಗುರೂಜಿಯವರೊಟ್ಟಿಗೆ ಯಾರೆಲ್ಲ ಪ್ರಯಾಣವನ್ನು ಮಾಡಿದ್ರೋ ಪ್ರಯಾಣಿಕರು ಎಲ್ಲರನ್ನೂ ಕೂಡ ಪ್ರವಾಸಿಗರನ್ನು ಕೂಡಿಸಿ ಅಲ್ಲಿ ಭಗವಂತನ ಒಂದು ಪ್ರಾರ್ಥನೆಯನ್ನು ಮಾಡಿಸಿ ಸುದರ್ಶನ ಮಹಾಯಾಗವನ್ನು ಮಾಡಿಸಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೂಡ ಗುರೂಜಿಯವರೊಟ್ಟಿಗೆ ಆ ಒಂದು ಪ್ರಯಾಣದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬ ಪ್ರಯಾಣಿಕರಿಗೂ ಕೂಡ ಸಾಯಿ ಶುಭ್ ಟೂರ್ಸ್ ಅವರು ಆ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದಾಗಲಿ, ಗುರೂಜಿಯವರೊಟ್ಟಿಗೆ ಆಶೀರ್ವಾದವನ್ನು ಕೊಡಿಸಿರ್ತಕ್ಕಂಥದ್ದಾಗಲಿ, ಅವರನ್ನು ನೋಡ್ಕೊಂಡಿರ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಬಹಳ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಇಲ್ಲಿ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಅಂತ ತಿಳಿಸೋದಾದರೆ, ಅಂದರೆ ನನ್ನ ವೈಯಕ್ತಿಕವಾಗಿ ನಾನು ತಿಳಿಸೋದಾದರೆ, ಸಾಯಿ ಶುಭ್ ಟೂರ್ಸ್ ಆ ಒಂದು ಯಾತ್ರೆ ಮುಗಿದಿದ್ದಾದ ನಂತರ ಸಾಕಷ್ಟು ಜನಕ್ಕೆ ನಾನು ಕರೆ ಮಾಡಿ ಕೇಳಿದೆ, ಹೇಗಿತ್ತು ಸಾಯಿ ಶುಭ್ ಟೂರ್ಸು, ಹೇಗೆ ನೋಡಿಕೊಂಡ್ರು ಅಂತ ಹೇಳಿ. ನಿಜಕ್ಕೂ
ಎಲ್ಲರ ಮನಸ್ಸಿನಿಂದ ಬಂದಿರತಕ್ಕಂಥ ಮಾತೊಂದೇ ಬಹಳ ಅದ್ಭುತವಾಗಿತ್ತು. ಬಹಳ ಪ್ರೀತಿಯಿಂದ ನೋಡಿಕೊಂಡ್ರು. ಅದರಲ್ಲೂ ಅವರು ಓನರ್ಸು ಅಂದರೆ ಆ ಸಾಯಿ ಶುಭ್ ಟೂರ್ಸ್ನ ಮಾಲೀಕರಾಗಿರ್ತಕ್ಕಂಥ ಅರುಣ್ರವರು ಮತ್ತು ಅವರ ಧರ್ಮಪತ್ನಿಯವರು ಅಂದರೆ ದಂಪತಿಗಳಿಬ್ಬರೂ ಸಹಿತ ತಮ್ಮನ್ನು ತಾವು ಅದರ ಆ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ಎಲ್ಲವೂ ಕೂಡ ಬಹಳ ಸಾಂಗೋಪಾಂಗವಾಗಿ ವ್ಯವಸ್ಥಿತವಾಗಿ ಆ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ರಂತೆ. ನಿಜಕ್ಕೂ ಬಹಳ ಸಂತೋಷ ಆಯಿತು. ಇಂತಹ ಧರ್ಮದ ಕಾರ್ಯಕ್ರಮಗಳನ್ನು ಇನ್ನಷ್ಟು ಮಾಡಲಿ ಸಾಯಿ ಶುಭ್ ಟೂರ್ಸ್ ಅವರು. ಇನ್ನಷ್ಟು ಜನ ಯಾತ್ರಿಕರನ್ನು ಇಂತಹ ಪುಣ್ಯ ಸಾನ್ನಿಧ್ಯಗಳಿಗೆ ಜೋಪಾನವಾಗಿ ಏನೊಂಚೂರು ಸಮಸ್ಯೆ ಆಗದಿರ ಕರ್ಕೊಂಡೋಗಿ ಬರಲಿ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಂಗಳವಾರ ಒಂದು ಕಡೆ ದೇವಿಯ ಆರಾಧನೆ, ಮತ್ತೊಂದು ಕಡೆ ಪರಮೇಶ್ವರನ ಆರಾಧನೆ, ಇದೆಲ್ಲವೂ ಕೂಡ ಬಹಳ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಅದರಲ್ಲೂ ಪ್ರಾರಂಭದ ಹಂತದಲ್ಲಿ ತಿಳಿಸಿದ ಹಾಗೆ ನಮಗಾಗ್ತಕ್ಕಂಥ ಒಂದು ಭಯ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಆತಂಕ, ಎಲ್ಲಿ ನಾನು ಎಡು ಬಿಡ್ತೀನೇನೋ ಎಂಬತಕ್ಕಂಥ ಒಂದು ರೀತಿ ಇರತಕ್ಕಂಥ ಒಂದು ಮನಸ್ಥಿತಿ, ಮತ್ತು ಈ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗೋಗಿದೆ ಅಂತಂದರೆ ಏನೊಂದು ವಿಚಾರವನ್ನು ಆಲೋಚನೆಯನ್ನು ಮಾಡಬೇಕಾದ್ರೂ ಕೂಡ ಬಹಳ ನೆಗೆಟಿವೇ ಮನಸ್ಸಿಗೆ ಬರುತ್ತೆ. ಫಸ್ಟ್ ಬರೋದೇ ನೆಗೆಟಿವ್. ಅಯ್ಯೋ ಏನಾಗೋಗುತ್ತೋ, ಮುಂದೆ ಏನಾಗುತ್ತೋ, ನಾನು ಮುಂದೆ ಹೋದರೆ ಎಲ್ಲಿ ಎಡು ಬಿಡ್ತೀನೋ ಎಂಬತಕ್ಕಂಥ ಒಂದು ನೆಗೆಟಿವ್ ಆಲೋಚನೆನೇ ಬರುತ್ತೆ ಹೊರತಾಗಿ ನಾನು ಮುಂದೆ ಹೋದರೆ ಇಂಥದ್ರಲ್ಲಿ ನಾನು ಮುಂದುವರಿಯಬಲ್ಲೆ ಎಂಬತಕ್ಕಂಥ ಒಂದು ಪಾಸಿಟಿವ್ ಆಲೋಚನೆ ನಮಗೆ ಬರಲ್ಲ. ಆದರೆ ನಮ್ಮಲ್ಲಿರ್ತಕ್ಕಂಥ ಒಂದು ನೆಗೆಟಿವ್ ಆಲೋಚನೆಯನ್ನು ದೂರ ಮಾಡಬೇಕು. ಪಾಸಿಟಿವ್ ಆಲೋಚನೆಗಳನ್ನು ನಾವು ರೂಢಿಸ್ಕೊಳ್ಬೇಕು ಅಂದರೆ ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಇವತ್ತಿನ ದಿವಸ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲೇ ತಿಳಿಸ್ತಾ ಇದ್ದೆ. ಹಾಗಾಗಿ ಬಹಳ ವಿಶೇಷವಾಗಿ ದುರ್ಗಾದೇವಿಯ ಪ್ರಾರ್ಥನೆಯನ್ನು ನೀವೆಲ್ಲರೂ ಕೂಡ ಸಲ್ಲಿಸೋಣ. ದುರ್ಗಾದೇವಿಯ ಅನುಗ್ರಹದಿಂದ ನಮ್ಮ ಮನಸ್ಸಿನಲ್ಲಿರತಕ್ಕಂಥ ಭಯಭೀತಿಗಳೆಲ್ಲವನ್ನು ಕೂಡ ದೂರ ಮಾಡಿಕೊಂಡು ನಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ಳೋಣ. ಇನ್ನು ಬಹಳ ವಿಶೇಷವಾಗಿ ಇಗೋ ಅಂದರೆ ಸನ್ನಿಹಿತವಾಗ್ತಾ ಇದೆ. ಸುಮಾರು 400-500 ವರ್ಷಗಳ ಒಂದು ಶ್ರಮ, ಲಕ್ಷಾಂತರ ಜೀವಗಳ ತ್ಯಾಗ, ಅಯೋಧ್ಯ ನಗರ, ಅಯೋಧ್ಯೆಯ ಶ್ರೀರಾಮ ಮಂದಿರದ ನಿರ್ಮಾಣದ ಕುರಿತಾಗಿ ಅಂತಹ ಐತಿಹಾಸಿಕ ಕ್ಷಣ, ಬಹಳ ಪುರಾಣ ಪ್ರಸಿದ್ಧಿ ಕ್ಷೇತ್ರ, ಪರಮ ಪವಿತ್ರವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ, ಎಲ್ಲರ ಮನಸ್ಸಿನಲ್ಲೂ ಕೂಡ ಅಚ್ಚಾಗಿ ಉಳ್ಕೊಳ್ಳತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂಗತಿ ಇದೇ ಬರ್ತಕ್ಕಂಥ 22ನೇ ತಾರೀಕು ಅಯೋಧ್ಯ ಶ್ರೀರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದಿದೆ. ಶ್ರೀರಾಮಚಂದ್ರನ ಆ ಒಂದು ಮೂಲ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನಾ ಸಮಯ ನಾವೆಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದೀವಿ. ಹಾಗಾಗಿ ಆ ಒಂದು ಸಮಯಕ್ಕೋಸ್ಕರ ನಾವೆಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ ಇನ್ನೇನು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಎಂಬತಕ್ಕಂಥ ಸಮಯದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಿಗಳು ತಿಳಿಸಿರೋ ಹಾಗೆ ನಾವು ಕೂಡ ಈ ಒಂದು ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಬಹಳ ವಿಶೇಷವಾಗಿರ್ತಕ್ಕಂಥ ದೀಪವನ್ನು ಹಚ್ಚೋಣ. ಇಡೀ ಭಾರತವೇ ಒಂದು ಕ್ಷಣ ಸ್ಯಾಟಲೈಟ್ನ ಮುಖಾಂತರ ನೋಡಿದ್ರೆ ಇಡೀ ಭಾರತವೇ ಸಂಪೂರ್ಣವಾಗಿ ದೀಪದಿಂದ ತೇಲ್ತಾ ಇರಬೇಕು. ಆ ಒಂದು ಗುರುತು ಹೇಗಿರಬೇಕು ಅಂದರೆ ಇಡೀ ಭೂಮಿ ಮೇಲೆ ನಮ್ಮ ಭಾರತ ಎದ್ದು ಕಾಣಬೇಕು. ಆ ರೀತಿ ನಾವು ಒಂದು ಸಂಚಲನವನ್ನು ಸೃಷ್ಟಿ ಮಾಡೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸುವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತರಿತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಧರಾಂ ಸೃಗ್ಭೂಷಿತಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪ್ರಕಳಾಂ ಶ್ರೀಚಕ್ರಸಂಚಾರಣೀಂ ಶ್ರೀಂ ಅಂಬಾಯ ನಮಃ ಜಗದಂಬಿಕಾಯ ನಮಃ ಲಲಿತಾಂಬಿಕಾಯ ನಮಃ ಮಹಾಲಕ್ಷ್ಮೀ ನಮಃ ಲಲಿತಾಂಬಿಕಾಯ ನಮಃ ಜಾತವೇದಸೇ ಸನವಾಮ ಸೋಮರಾದೀತೋ ನಿದಹಾದಿವೇದಾಃ ಸನಃಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಪಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಚತುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳೆಯಾದಂತಹ ತಾಯಿ ಮಹಾಲಕ್ಷ್ಮಿಯ ಆರಾಧನೆ ಧನುರ್ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನದಂದು ಬೆಳಗಿನ ಈ ಬ್ರಾಹ್ಮಿ ಮುಹೂರ್ತದ ಅನುಷ್ಠಾನಗಳನ್ನು, ನಿತ್ಯ ಕರ್ಮಾನುಷ್ಠಾನಗಳನ್ನು ಶ್ರದ್ಧೆಯಿಂದ ಮಾಡಿ
ಮನುಷ್ಯ ತಾನು ಹಾಕುವಂಥ ಹೆಜ್ಜೆಯಲ್ಲಿ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ಇದ್ದರೆ ಎಲ್ಲ ಕಾಯಕವನ್ನು ಅದು ಶೀಘ್ರದಲ್ಲಿ ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿ ಒಂದಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದು ತಾಂಡವಾಡ್ತಾ ಇದೆ. ಸಮಸ್ಯೆ ಹೊತ್ತಿರ್ತಕ್ಕಂಥವರು ಎಚ್ಚರಿಕೆಯಿಂದ ಒಂದು ಹೆಜ್ಜೆಯನ್ನು ಹಾಕಿದ್ರೆ ಒಂದಿಷ್ಟು ಲಾಭವನ್ನು ಗಳಿಸಬಹುದು. ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥ ಒಂದು ದೊಡ್ಡದಾದಂಥ ಸೆರೆಮಾಲೆಯನ್ನು ನಾವು ಮಾಲೆಯ ರೂಪದಲ್ಲೇ ಧರಿಸಬೇಕಾಗತ್ತೆ. ಜೊತೆಗೆ ಇವತ್ತು ವಿದ್ಯಾರ್ಥಿನಿಯರು ಒಂದಷ್ಟು ಜನ ವಿದ್ಯಾರ್ಥಿನಿಯರು ಅಂದರೆ ಒಂದಷ್ಟು ರಾಶಿಗಳಿಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿನಿಯರು ಸ್ವಲ್ಪ ಓದೋದ್ರ ಕಡೆ ತುಂಬ ಗಮನ ಕೊಡಬೇಕು. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಅಲ್ದಿರ ನಿಮಗೆ ಒಂದಿಷ್ಟು ಬೇರೆ ಆಘಾತಕಾರಿಯಾದಂಥ ಕೆಲವು ವಿಚಾರಗಳು ನಿಮ್ಮ ತಲೆಯಲ್ಲಿ ಕೂತ್ಕೊಂಡು ನಿಮ್ಮ ವಿದ್ಯಾಭ್ಯಾಸಕ್ಕೆ ಒಂದು ಸೊನ್ನೆ ಇಡುವಂತಹ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಯಾತಕ್ಕಾಗಿ ಮಾತು ಹೇಳ್ತೇನೆ ಅಂದರೆ, ವಿದ್ಯಾಭ್ಯಾಸದ ಕಾಲದಲ್ಲಿ ನಮ್ಮ ಜ್ಞಾನ, ನಮ್ಮ ಮನಸ್ಸು ಸಾಧ್ಯವಾದಷ್ಟು ವಿದ್ಯೆಯ ಕಡೆ ಹೆಚ್ಚು ಗಮನ ಇರಬೇಕು. ಆದರೆ ಇತ್ತೀಚಿನ ವಿದ್ಯಾರ್ಥಿಗಳು ತಾವೇನು ಮಾಡ್ತಿದ್ದೀರಿ, ವಿದ್ಯಾಭ್ಯಾಸದ ಸಮಯದಲ್ಲಿ ಬೇಡವಾದಂತಹದ್ದನ್ನು, ಅನ್ಯವಾದ್ದನ್ನು ಅಥವಾ ಇನ್ನೊಂದನ್ನು ನೋಡದಿರತಕ್ಕಂಥದ್ದನ್ನು ಅಥವಾ ಯಾವುದು ನಮಗೆ ಬೇಡವೋ, ನಮ್ಮ ಜೀವನಕ್ಕೆ ಅದು ಮಾರಕ ಅಂತ ಅನಿಸುತ್ತೋ ಅದನ್ನೇ ನೀವು ಮುಂದುವರಿಸ್ತಾ ಮುಂದೆ ನಡೀತಿದ್ದೀರಿ. ಆದರೆ ಇವತ್ತಿನ ಕಾಯಕದಲ್ಲಿ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದಲ್ಲ. ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗಿ ತೊಂದರೆಗಳೆಂಬತಕ್ಕಂಥದ್ದು ಅರಿವಿಲ್ಲದಿರ ಬಂದು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ ವಿದ್ಯಾರ್ಥಿಗಳ ಜೀವನದಲ್ಲಿ. ವಿದ್ಯಾರ್ಥಿಗಳು ಇವತ್ತಿನ ದಿವಸ ಸಾಧ್ಯವಾದಷ್ಟು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಧೈರ್ಯವನ್ನು ತುಂಬಿ ಮತ್ತು ಭಗವಂತನ ಕೃಪಾಶೀರ್ವಾದ ಪಡೆಯಬಹುದಾದರೆ ಅದು ಹನುಮನ ಕೃಪೆಯಿಂದ ಮಾತ್ರ ಸಾಧ್ಯ. ಹಾಗಾಗಿ ಇವತ್ತು ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹಿತ ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರಿಯೇ ನಮಃ, ಅಂಬಾಯ ನಮಃ, ಸ್ಕಂಧಾಯ ನಮಃ, ಶ್ರೀ ವಲ್ಲೀ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ, ಮನೋಜವ ಮಾರುತಾತ್ಮಜ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿನೇ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ, ರಾಮಚಂದ್ರಾಯ ನಮಃ, ರಘುವೀರ ಸಮರ್ಥಾಯ ನಮಃ, ಜಾನಕಿ ನಂದನಾಯ ನಮಃ, ಮಹಾಪ್ರಭವೇ ನಮಃ, ಕಾಲಾಯ ನಮಃ, ಗುಣಾತೀತಾಯ ನಮಃ. ಶ್ರೀ ಶೋಭಕೃತ್ನಾಮ ಸಂವತ್ಸರ ದಕ್ಷಿಣಾಯನೇ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ 9/1/2024 ಮಂಗಳವಾರ ತ್ರಯೋದಶಿ ಜ್ಯೇಷ್ಠ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಪ್ರದೋಷ ಪೂಜೆ ಇದೆ. ಪ್ರದೋಷ ಪೂಜಾ ಅನುಷ್ಠಾನ ಇರೋದರಿಂದ ಇವತ್ತು ಸಾಂಬ ಸದಾಶಿವನಿಗೆ ನಡೆಯುವಂತಹ ಅನುಷ್ಠಾನಗಳು, ಪೂಜಾ ಪದ್ಧತಿಗಳು ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ ಆಗುತ್ತೆ. ಇವತ್ತಿನ ಕಾಯಕದಲ್ಲಿ ತಾವು ಏನೆಲ್ಲ ಕಾಯಕವನ್ನು, ಯಾವುದೆಲ್ಲ ಕೆಲಸ ಕಾರ್ಯಗಳನ್ನು ಅಂದುಕೊಳ್ತೀರೋ ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಹಾಗೆ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಯ ನಿಲುವನ್ನು ದೂರ ಮಾಡಿಕೊಳ್ಬೇಕು. ಇವತ್ತಿನ ಫಲಾಫಲದಲ್ಲಿ ತಾವು ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ವಲ್ಲೀ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಯನ್ನು ದೂರ ಮಾಡಿಕೊಳ್ತೀರಿ. ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಹೀಗೆ ತ್ರ್ಯಂಬಕೇಶ್ವರನ್ನ ಪ್ರಾರ್ಥನೆ ಮಾಡ್ತಾ ಪ್ರತಿಯೊಬ್ಬರು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಪ್ರತಿಯೊಬ್ಬರ ಕುಟುಂಬದಲ್ಲೂ ಸಹಿತ ಒಳ್ಳೆಯ ಯಶಸ್ಸನ್ನು ನೋಡಿ. ಹಾಗೆ ಒಂದು ವಿಶೇಷವಾಗಿರ್ತಕ್ಕಂಥ ಬೃಹತ್ ಮಟ್ಟದ ವೃಕ್ಷದ ನೆರಳಲ್ಲಿ ನಾವಿರಬೇಕೇ ವಿನಃ ವೃಕ್ಷವನ್ನು ಅಗಲಿ ದೂರ ಹೋಗಬಾರ್ದು ಎಂಬತಕ್ಕಂಥದ್ದು ಈ ನಿಮ್ಮ ಆನಂದ ಗುರುಜಿಯವರು ಹೇಳೋ ಮಾತು. ವಿದ್ಯಾರ್ಥಿಗಳಿಗೂ ಹೇಳೋದಂತೆ, ಪ್ರತಿಯೊಬ್ಬರಿಗೂ ಅಷ್ಟೇ. ಒಂದು ಬೃಹತ್ ಮಟ್ಟದ ವೃಕ್ಷ, ಆ ಬೃಹತ್ ಮಟ್ಟದ ವೃಕ್ಷ ಯಾವುದು? ನಿಮ್ಮ ಜನ್ಮದಾತರು ತಂದೆ ತಾಯಿ ಆ ಪ್ರಧಾನವಾಗಿರ್ತಕ್ಕಂಥ ವೃಕ್ಷದ ನೆರಳಲ್ಲಿ ನಾವಿದ್ದರೆ ಯಾವತ್ತಿಗೂ ನಮ್ಮ ಜೀವನ ಅದು ಅಮೂಲ್ಯವಾಗಿರುತ್ತೆ, ತೃಪ್ತಿಕರವಾಗಿರುತ್ತೆ. ತಂದೆ ತಾಯಿಯನ್ನು ಬಿಟ್ಟು ನಾವು ದೂರ ಬದುಕ್ತೀವಿ ಅಂದರೆ ಅಲ್ಲಿ ನಮಗೆ ನೀನೇನವರು ಇರೋದಿಲ್ಲ, ಜೊತೆಗೆ ನಮ್ಮನ್ನು ಕೈ ಹಿಡಿತಕ್ಕಂಥವರೆಲ್ಲ, ತಳಗು ಬಿದ್ದಾಗ ಸಾಂತ್ವನದ ನುಡಿ ಹೇಳ್ತಕ್ಕಂಥವ್ರು ಇರೋದಿಲ್ಲ, ಅಥವಾ ನಾವು ಏನಾದರೂ ಸಂಪಾದನೆ ಮಾಡಿದ್ದನ್ನು ಮನೆಗೆ ತಂದರೆ ಅದನ್ನು ನೋಡಿ ಸಂತೋಷ ಪಡ್ತಕ್ಕಂಥವ್ರಲ್ಲ, ಹಸುವೆ ಆಗುತ್ತೆ ಅಥವಾ ಬೇರೊಂದು ಸಮಸ್ಯೆ ಎದುರಾಗುತ್ತೆ. ಈ ಸೃಷ್ಟಿನಲ್ಲಿ ತಾಯಿ ಗರ್ಭದಿಂದಲೇ ಬಂದಿದ್ದೇವೆ, ತಂದೆಯ ಆಶ್ರಯದಲ್ಲೇ ಬೆಳೆದಿದ್ದೇವೆ. ತಂದೆ ತಾಯಿನೇ ಪ್ರಧಾನ.
ಅದಾದ ನಂತರ ನಮ್ಮ ಜ್ಞಾನ, ನಮ್ಮ ಬುದ್ಧಿ ಚೈತನ್ಯ ಬಂದ ಮೇಲೆ ಈ ಸೃಷ್ಟಿಯ ಸೊಬಗು ಮತ್ತು ಈ ಸೃಷ್ಟಿಯ ಸಂಪಾದನೆ ಜೊತೆಗೆ ಬೇಕಾಗಿರುವಂತಹ ಅಲಂಕಾರ ಅಥವಾ ದೇವರು, ಪೂಜೆ, ಪುರಸ್ಕಾರ ಎಲ್ಲವೂ ಸಹಿತ ನಾವು ಕಣ್ಣು ಬಿಟ್ಟ ಮೇಲೆ, ನಮಗೆ ಜನ್ಮ ಸಿಕ್ಕದ ಮೇಲೆ, ನಾವು ದೊಡ್ಡವರಾದ ಮೇಲೆ, ದೊಡ್ಡವರಾಗೋ ತನಕ ನಮ್ಮ ಲಾಲನೆ ಪಾಲನೆ ಮಾಡಿರ್ತಕ್ಕಂಥ ತಂದೆ ತಾಯಿಯ ಮುಂದೆ ಇದೆಲ್ಲವೂ ಶೂನ್ಯ. ತಂದೆ ತಾಯಿನೇ ಪ್ರಧಾನ. ಯಾಕೆ ಇವತ್ತು ಈ ಮಾತು ನಾನು ಹೇಳ್ತಿದ್ದೇನೆ ಅಂದರೆ, ಇವತ್ತು ವಿದ್ಯಾರ್ಥಿಗಳು ಒಂದಷ್ಟು ಜನ ವಿದ್ಯಾಭ್ಯಾಸದ ಕಡೆ ಸರಿಯಾಗಿ ಗಮನ ಕೊಡ್ತೀರ, ಒಂದಷ್ಟು ಬೇರೆ ಬೇರೆ ನಿಮ್ಮ ಆಲೋಚನೆಗಳು ಮಾಡ್ತಾ ಅನ್ಯ ದಾರಿಯನ್ನು ತುಳಿದು ಜೀವನದಲ್ಲಿ ಬಹಳಷ್ಟು ನೋವು ಅನುಭವಿಸುವಂಥ ದಿನ. ಆದರೆ ಇಂತಹ ಸಮಯದಲ್ಲಾದರೂ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಇವತ್ತು ಬೆಳಗ್ಗೆ ಮನೆಯಿಂದ ಹೊರಡುವಾಗ ಯಾವುದೇ ನಕ್ಷತ್ರಕ್ಕೆ ರಾಶಿಗೆ ಸಂಬಂಧಪಡಲಿ, 27 ನಕ್ಷತ್ರ 12 ರಾಶಿಗಳಿರ್ತಕ್ಕಂಥವ್ರು ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಸಿದ್ಧ ಪ್ರತಿನಿತ್ಯ ಬೆಳಗ್ಗೆದ್ದು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತದನಂತರ ನೀವು ಆಚೆ ಹೊರಡಿ. ಸಣ್ಣ ಮಕ್ಕಳಿಂದಲೇ ಬೆಳೆಸಿ, ಸಣ್ಣ ಮಕ್ಕಳಿಂದಲೇ ಆ ವಿದ್ಯೆ ಬರಬೇಕು. ಅದಾದ ಕಾಲೇಜ್ಗೆ ಹೋಗೋರು, ಡಿಗ್ರಿ ಪಾಸ್ ಮಾಡೋರು, ಡಾಕ್ಟ್ರೇಟ್ ತೆಗೆದುಕೊಳ್ತಕ್ಕಂಥವ್ರು, ಅಲ್ಲಿವರೆಗೂ ಸಹಿತ ನೀವು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಅಂದರೆ ಮನುಷ್ಯನ ಕಡೆಯ ಉಸಿರಿರುವವರೆಗೂ, ತಂದೆ ತಾಯಿ ಜನ್ಮ ಅವರು ಬದುಕಿರುವವರೆಗೂ, ಅವರು ನಮ್ಮ ಜೊತೆ ಇರುವವರೆಗೂ ಪ್ರತಿನಿತ್ಯ ಅವರ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಲ್ಲಿ ಖಂಡಿತ ತಪ್ಪಲ್ವೇ ಅಲ್ಲ. ಈ ವಿಚಾರವನ್ನೆಲ್ಲರೂ ತಿಳ್ಕೊಂಡು ಅನುಕೂಲ ಮಾಡಿಕೊಳ್ಳಿ. ಯಾಕೆಂದರೆ ಇವತ್ತಿನ ನಕ್ಷತ್ರ ಫಲ ಆಗಿದೆ, ಇವತ್ತಿನ ರಾಶಿ ಆಗಿದೆ. ಅದು ಇವತ್ತಿಗೆ ಮಾತ್ರ ಸೂಕ್ತ ಆಗಬಾರ್ದು. ಕೆಲವು ವಿಚಾರಗಳನ್ನು ನಾನು ಹೇಳುವಾಗ ಅದು ಆಯಾ ದಿನಕ್ಕೆ ಮಾತ್ರ ಸೂಕ್ತವಲ್ಲ. ಮನುಷ್ಯನ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಅದಕ್ಕಿಂತ ಪ್ರಧಾನವಾದ್ದು, ಅದಕ್ಕಿಂತ ಅರ್ಥಗರ್ಭಿತವಾದಂತಹದ್ದು ಮತ್ತೊಂದಿಲ್ಲ. ಹಾಗಾಗಿ ತಂದೆ ತಾಯಿನೇ ಪ್ರಧಾನ. ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಮತ್ತು ಚಂದ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದ ಬದುಕನ್ನು ಕಾಣ್ತೀರಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಮನಸ್ಸಲ್ಲಿರ್ತಕ್ಕಂತಹ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೇಕಾದ್ರೆ ನಿಮ್ಮ ಕಾಯಕವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅರ್ಥಗರ್ಭಿತವಾದಂಥ ರೀತಿ ಚಿಂತಿಸಬೇಕು. ಹಾಗೆ ಇವತ್ತು ನಿಮ್ಮ ಕರಹಸ್ತದಿಂದ ಇನ್ನೊಬ್ಬರ ಹಸಿವು ನೀಗಿಸುವಂಥ ಕೆಲಸ ಆಗಬೇಕು. ಹಾಗೆ ಯಾರೆಲ್ಲ ಉದ್ಯೋಗಕ್ಕಾಗಿ ಶ್ರಮಿಸ್ತಿದ್ದೀರಿ, ಉದ್ಯೋಗ ಸಿಗದಿರೋ ಒದ್ದಾಡ್ತಾ ಇದ್ದೀರಿ, ಅಂತಹವರಿಗೆ ಇವತ್ತು ಉದ್ಯೋಗ ಕಲ್ಪನೆ ಮಾಡಿಕೊಂಡು ಸಿಗುವಂತಹದ್ದು, ಅದೃಷ್ಟದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತಕ್ಕಂಥದ್ದು, ಫಲಾಫಲದಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಭಗವತ್ ಸಂಕಲ್ಪದಿಂದ ಕಾರ್ಯಸಿದ್ಧಿ ಮಾಡಿಕೊಳ್ತಕ್ಕಂತಹ ಯೋಗ ಫಲ ಇರತಕ್ಕಂಥದ್ದು, ಇದೆಲ್ಲವೂ ನಿಮ್ಮ ಅದೃಷ್ಟದಲ್ಲಿದೆ. ಹಾಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಧ್ಯಾಹ್ನ ಸರಿಸುಮಾರು 12 ಗಂಟೆಯಿಂದ 1 ಗಂಟೆ 45 ನಿಮಿಷ, 12ರಿಂದ 1:45 ಈ ಸಮಯದಲ್ಲಿ 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಉದ್ದಿನಬೇಳೆ, ಅಕ್ಕಿ ಮತ್ತು ಉದ್ದನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಮೇಷರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ಋಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದೆ. ವ್ಯಾಪಾರಗಳಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಕೆಲಸ ಕಾರ್ಯಗಳ ಮಾಡುವಂಥದ್ದು ಸಮಯದಲ್ಲಾಗಲಿ ತಾವು ಏನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತಾ ಇರ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಿ ಇರ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಅಡ್ಡಿ ಆತಂಕ ಬರ್ತಿರುತ್ತೆ. ಇವತ್ತಿನ ದಿವಸ ಯಾರನ್ನ ನಂಬಿರ್ತಕ್ಕಂಥ ವ್ಯಕ್ತಿ ಅವ್ರಿಗೂ ಸಮಾಧಾನ ಇರಲ್ಲ, ನಿಮಗೂ ಸಮಾಧಾನ ಇರಲ್ಲ. ಅಂದರೆ ಮಾತುಕತೆಯಲ್ಲಿ ಸ್ವಲ್ಪ ಘರ್ಷಣೆ ಆಗುತ್ತೆ, ಮಾತಲ್ಲಿ ಏನೋ ಒಂದು ವ್ಯತ್ಯಾಸ ಆಗುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳಂತೂ ಇವತ್ತು ಮೌನದಿಂದ ಇರ್ತಕ್ಕಂಥದ್ದು ಬಹಳ ಉತ್ತಮ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ದುಡುಕಿ ಒಂದು ಮಾತಾಡಿ ಇಲ್ಲದಂಥ ರೀತಿಯಲ್ಲಿ ಸಮಸ್ಯೆ ತಂದುಕೊಂಡು ಯಾವುದಾದ್ರೂ ಒಂದು ಅಚಾತುರ್ಯಗಳು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಎದುರಾಗೋದಕ್ಕೆ ಮುನ್ನ ಸ್ವಲ್ಪ ಎಚ್ಚೆತ್ತುಕೊಳ್ತಕ್ಕಂಥದ್ದು, ಭಗವತಿಯ ಅನುಗ್ರಹ ಪಡಿತಕ್ಕಂಥದ್ದು ಇವತ್ತು ಬಹಳ ಉತ್ತಮ. ಅದಕ್ಕಾಗಿ ತಾಯಿ ಗೌರಿಯನ್ನಾಗಲಿ, ದುರ್ಗೆಯನ್ನಾಗಲಿ ಅಥವಾ ಗ್ರಾಮ ದೇವತೆಯನ್ನಾಗಲಿ ವೃಷಭ ರಾಶಿಯವರು ತಪ್ಪದೇ ಅವತ್ತೊಂದು ಪ್ರಾರ್ಥನೆ ಮಾಡಿಕೊಂಡು ತದನಂತರ ನಿಮ್ಮ ಕಾಯಕಕ್ಕೆ, ನಿಮ್ಮ ಕೆಲಸ ಕಾರ್ಯಕ್ಕೆ ನೀವು ಮುಂದೆ ನಡೆದಿದ್ದೆ ಆದರೆ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ವ್ಯಾಪಾರ ವ್ಯವಹಾರಗಳು, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು, ಹಣಕಾಸಿನ ವಿಚಾರ, ವಿದ್ಯಾರ್ಥಿಗಳು ಓದಿನ ಕಡೆ ಗಮನ ಕೊಡಬೇಕಾದ್ದು, ಇದೆಲ್ಲವೂ ಸಹಿತ ಎಲ್ಲೋ ಒಂದು ಕಡೆ ಕೈ ಹಿಡ್ತಾ ಇದ್ದಂಗೆ ಆಗುತ್ತೆ. ಅಂದರೆ ನೀವು ಪ್ರತಿನಿತ್ಯದ ಸ್ವತಂತ್ರತೆ, ಪ್ರತಿನಿತ್ಯದ ಒಂದು ನೆಮ್ಮದಿ ಇವತ್ತು ಸಿಗದಂಥ ರೀತಿಯಲ್ಲಿರಬಹುದು. ಇವತ್ತು ಯಾವುದು ಬೇಡವೋ ಅದರ ಕಡೆ ಹೆಚ್ಚು ಗಮನ ಹೋಗುತ್ತೆ. ಯಾವುದನ್ನು ಸ್ವೀಕರಿಸಬೇಕು, ಯಾವುದನ್ನು ಸ್ವಾಗತಿಸಬೇಕು ಅದನ್ನು ಬಿಟ್ಟು ನಡೆದಂಗೆ ಆಗುತ್ತೆ. ಮನಸ್ಸು ಎಲ್ಲೋ ಒಂದು ಕಡೆ ಚಂಚಲತೆಗೊಳಗಾಗುತ್ತೆ. ಆದಷ್ಟು ಎಚ್ಚರಿಕೆಯೂ ಬೇಕಾಗುತ್ತೆ. ಇದಕ್ಕಾಗಿ ಇವತ್ತು ನೀವು ಮಾಡಬೇಕಾದ್ದು, ತೆಗೆದುಕೊಳ್ಳುವಂತಹ ನಿರ್ಣಯ
ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಇನ್ನೊಬ್ಬರ ಹಿರಿಯರ ಮಾರ್ಗದರ್ಶನ ಪಡಿತಕ್ಕಂಥದ್ದು. ಯಾವುದಾದ್ರೂ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಅದಕ್ಕೆ ಪ್ರಪ್ರಥಮವಾಗಿ ಗಣಪತಿ ಆರಾಧನೆ ಮಾಡುವಂಥದ್ದು ಬಹಳ ಉತ್ತಮ. 21 ಗರಿಕೆಯನ್ನು ಶ್ರೀಗಂಧ ಅಥವಾ ಅರಿಶಿಣದಲ್ಲಿ ಗಂಧವನ್ನು ಅದ್ದುಕೊಂಡು, ಅಂದರೆ ಆ ಗರಿಕೆಯನ್ನು ಅದ್ದುಕೊಂಡು ಅದನ್ನು ಗಣಪತಿಯ ಪಾದದ ಮೇಲೆ ಇಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆ ವಿಶೇಷವಾದಂತಹ ಆರಾಧನೆಯನ್ನು ಯಾರು ತೃಪ್ತಿಕರವಾಗಿ ನೀವು ಮಾಡ್ತೀರಿ, ಯಾರು ಭಗವತ್ ಸೇವೆ ಮಾಡ್ತೀರಿ, ಅಲ್ಲಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನ ನಿಲುವನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ, ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಇವತ್ತು ನೀವು ಮಾಡಬೇಕಾದ್ದು 1 ಲೋಟ ಹಾಲು, ಅದನ್ನು ದೇವರ ನೈವೇದ್ಯ ಮಾಡಿ, ಆ ನೈವೇದ್ಯ ಆಗಿರ್ತಕ್ಕಂಥ ಹಾಲನ್ನು ಮಕ್ಕಳಿಗೂ ಮತ್ತು ನೀವು ಸಣ್ಣ ಮಕ್ಕಳು ಇದ್ದರೆ ಮಕ್ಕಳಿಗೆ ಕೊಡಿ, ಇಲ್ಲಾಂದರೆ ನೀವೊಂದು ಸ್ವಲ್ಪ ಪ್ರಸಾದವಾಗಿ ತೆಗೆದುಕೊಳ್ಳಿ, ಇನ್ನೊಂದು 4 ಜನಕ್ಕೆ ಹಂಚಿ. ಈ ಗೋಕ್ಷೀರವನ್ನು ಇವತ್ತು ಮಿಥುನ ರಾಶಿಯವರು ನಿಮ್ಮ ಕೈಯಿಂದ ಇನ್ನೊಬ್ಬರು ಕೊಟ್ಟರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಥುನ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸ್ವಾಮೀಜಿ, ನೀವು ಚೆನ್ನಾಗಿದ್ದೀರಾ ಗುರುಗಳೇ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹರಿಹರದಿಂದ ಸ್ವಾಮಿ. ಹರಿಹರದಿಂದ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ಹೆಸರು ಬೇಡ ಸ್ವಾಮಿ. ಹೆಸರು ಬೇಡ, ಆಯ್ತು ತಾಯಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ. ಹಲೋ, ಕೋಟಿ ನಮಸ್ಕಾರ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಮನೆಯ ಕೆಲಸದ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಹೇಳಮ್ಮ, ಏನು ಕೆಲಸ ಮಾಡ್ತಾರೆ? ಬಜಾಜ್ ಫೈನಾನ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ ಗುರುಜಿ ಅವರು. ಹ್ಞೂ. ಮಂತ್ ಎಂಡ್ ಆದ್ರೆ ಕೈಯಿಂದ ದುಡ್ಡು ಹಾಕ್ಬೇಕು ಗುರುಜಿ. ಯಾಕೆ ಆ ಥರ ಆಗ್ತಾ ಇದೆ? ಹಲೋ, ಯಾಕೆ ಆ ಥರ ಆಗ್ತಾ ಇದೆ ಅಮ್ಮ? ಬಿಸ್ನೆಸ್ ಆಗ್ತಾ ಇಲ್ವಾ? ವ್ಯವಹಾರ ನಡೀತಾ ಇಲ್ವಾ? ಬಿಸ್ನೆಸ್ ಆಗ್ತಾ ಇದೆ. ಇಷ್ಟು ಟಾರ್ಗೆಟ್ ಅಂತ ಕೊಟ್ಟಿರ್ತಾರೆ ಗುರುಜಿ, ಇವ್ರು ಇಷ್ಟು ಮುಗಿಸ್ಬೇಕು. ಯಾರು ಕಸ್ಟಮರ್ ದುಡ್ಡು ಕೊಡೋದಿಲ್ಲಲ್ಲ ಗುರುಜಿ, ಹಂಗಾಗಿ ಕೈಯಿಂದ ದುಡ್ಡು ಹಾಕ್ತಿದ್ದಾರೆ ಗುರುಜಿ. ನೋಡಮ್ಮ, ಒಂದು ಮಾತು ಹೇಳ್ತೇನೆ. 1 ತಿಂಗಳು 2 ತಿಂಗಳು ಈ ವ್ಯವಹಾರ ಸರಿ. ಇದನ್ನು ಮುಂದುವರಿಸ್ಕೊಂಡು ಹೋದರೆ ಕೂತ್ಕೊಂಡು ತಿನ್ನೋರಿಗೆ ಕುಡಿಕೆ ಹಣ ಸಾಕಾಗೋದಿಲ್ಲ ಅನ್ನೋ ಥರ ಪ್ರಸ್ತುತ ಇರ್ತಕ್ಕಂಥ ಪರಿಸ್ಥಿತಿ. ಇವತ್ತು ಹಣ ಯಾರ ಕೈಲೂ ಇಲ್ಲ. ಎಲ್ಲರೂ ದುಡ್ಡನ್ನು ಭಾಳಷ್ಟು ಇಕ್ಕಟ್ಟಲ್ಲಿ ಒದ್ದಾಡ್ತಾ ಇದ್ದಾರೆ. ಇದ್ದರೂ ಯಾರು ಸ್ವತಂತ್ರವಾಗಿ ಒಂದು ಹೊರಗಡೆ ತೆಗೆದು ನೆಮ್ಮದಿಯಾಗಿ ನೋಡಲಿಕ್ಕೆ ಆಗ್ತಾ ಇಲ್ಲ. ಇಂಥದ್ದೆಲ್ಲ ಪರಿಸ್ಥಿತಿಗಳು ಇವತ್ತು ಎದುರಾಗ್ತಾ ಇದೆ. ನಾವು ಜ್ಞಾನವಂತರಾಗಿ ಬುದ್ಧಿವಂತರಾಗಿ ಜೀವನ ಬದುಕೋದು ಮತ್ತು ನಾವು ಬದುಕಲಿಕ್ಕೆ ಬೇಕಾಗಿರುವಂಥ ಮಾರ್ಗಗಳು ಸಾಕಷ್ಟು ಇದೆ. ಯಾವ ಒಂದು ವಿದ್ಯೆಯಿಂದ ಅಥವಾ ಯಾವ ಒಂದು ಉದ್ಯೋಗದಿಂದ ನಮಗೆ ಸಮಸ್ಯೆ ಎದುರಾಗ್ತಾ ಇದೆ, ಅದರಿಂದ ನಾವು ಲಾಸ್ ಆಗ್ತಾ ಇದ್ದೀವಿ ಅಂದಾಗ ಅದನ್ನು ಹಾಗೇ ಮುಂದುವರಿಸ್ಕೊಂಡು ನಾಳೆ ಒಳ್ಳೆಯದಾಗುತ್ತೆ, ನಾಳಿದ್ದು ಒಳ್ಳೆಯದಾಗುತ್ತೆ, ನಾಳೆ ಒಳ್ಳೆಯದಾಗುತ್ತೆ, ನಾಳಿದ್ದು ಒಳ್ಳೆಯದಾಗುತ್ತೆ ಅಂದ್ಕೊಂಡು ಇರೋ ಮೂರ್ಖ ಸಾರ್ಕಾಸ್ ಹಣವೆಲ್ಲ ಅದರ ಮೇಲೆ ವಿನಿಯೋಗ ಮಾಡಿಬಿಟ್ರೆ ಕಂಪನಿ ನಿಮಗೆ ಕೊಟ್ಟು ನಿಮ್ಮ ಜೀವನವನ್ನು ಸುಧಾರಿಸಬೇಕು. ಅವರೊಂದು ಟಾರ್ಗೆಟ್ ಕೊಟ್ಟು ಇಷ್ಟು ಬಿಸ್ನೆಸ್ ಮಾಡಲೇಬೇಕು ಅಂತ ಅವ್ರು ನಿಂತ್ಕೊಂಡ್ಬಿಟ್ರೆ, ಬಿಸ್ನೆಸ್ ಆಗದಿರ ಇದ್ದರೆ ಆ ಹಣ ನೀನು ಕಟ್ಕೊಡು ಅಂದರೆ ನೀವು ತಿಂಗಳ ಕೂಲಿಗೆ ಬದುಕುವಂಥವ್ರು. ಆ ತಿಂಗಳ ಕೂಲಿ ಸಂಬಳ ಬಂದರೆ ಅದರಲ್ಲಿ ಸಂಸಾರ, ಹೆಂಡತಿ, ಮಕ್ಕಳು ಎಲ್ಲರೂ ನೆಮ್ಮದಿಯಾಗಿರಬೇಕು ಅನ್ನೋ ಚಿಂತನೆಯಲ್ಲಿ ಒಂದು ತಿಂಗಳು ಪೂರ್ತಿ ಕಷ್ಟಪಟ್ಟಿರ್ತಾರೆ. ಆ ಬಿಸ್ನೆಸ್ ಆಗಲಿಲ್ಲ ಈತ ಏನು ಮಾಡ್ತಾನೆ? ಅದಕ್ಕೆ ಇವರು ಟಾರ್ಗೆಟಲ್ಲಿ ಫಿಲ್ ಆಗಲಿಲ್ಲ ಅಂತ ಕೈಯಲ್ಲಿರ್ತಕ್ಕಂಥದ್ದು ಕೊಡು, ಸಾಲ ಮಾಡಿ ತಂದು ಕೊಡು ಅಂದರೆ ಕಂಪ್ನಿ ಉದ್ಧಾರ ಮಾಡೋಕ್ಕೆ ಅಥವಾ ನಮ್ಮ ಜೀವನ ನಡಿಲಿಕ್ಕಾಗಿ ನಾವು ಕೆಲಸ ಮಾಡ್ತಿದ್ದೀವ? ಅದಕ್ಕೋಸ್ಕರ ಇಲ್ಲಿ ಯಾವುದು ಬೇಕು ಬೇಡ ಅದರ ಸರಿಯಾದಂಥ ಆಯ್ಕೆಗಳನ್ನು ಆಯ್ಕೊಂಡು ಅದು ಬೇಕಾದ್ದನ್ನು ಸ್ವೀಕರಿಸಿ ಒಂದಲ್ಲ 4 ಕಡೆ ನೋಡುತ್ತಾಯಿ ದುಡಿಯೋರಿಗೆ, ತೋಳು ಬಲದಲ್ಲಿ ಶಕ್ತಿ ಇರೋರಿಗೆ, ಅವರ ಬುದ್ಧಿ ಚೈತನ್ಯದಲ್ಲಿ ಜ್ಞಾನ ಇರೋರಿಗೆ ಇವತ್ತು ಬದುಕಲಿಕ್ಕೆ ಸಾಕಷ್ಟು ದಾರಿಗಳಿದೆ. ನಾವು ಒಂದರಿಂದನೇ ಹೋಗಬಾರ್ದು. ಒಂದೇ ಹಪ್ಪನ ಹಾಕಿದ ಆಲದ ಮರಕ್ಕೆ ಎಲ್ಲರೂ ಹಗ್ಗ ಹಾಕ್ಕೊಳ್ತೀವಿ ಅಂದರೆ ಸಾಧ್ಯವಿಲ್ಲ. ಅದು ನಮ್ಮ ಕೈಲಿ ಆಗುತ್ತಾ? ನಮ್ಮ ಪರಿಸರದಲ್ಲಿ ಅದನ್ನು ನಾವು ಗೆಲ್ಬೋದಾ? ಗೆಲ್ಲೋಣ. ಇಲ್ಲವಾ? 16 ವಿದ್ಯೆ ಬೇರೆ ಥರ ಇದೆ, ಬೇರೆ ಉದ್ಯೋಗ ಇದೆ, ಬದುಕಲಿಕ್ಕೆ 100 ದಾರಿ ಇದೆ. ಆದರೆ ಚಿಂತನೆ, ಧೈರ್ಯ, ನಾಳೆ ಸರೋಗುತ್ತೆ ನಾಳೆ ಸರೋಗುತ್ತೆ ಅಂತಕ್ಕಂಥ ಮಂಡತನದ ವಿದ್ಯೆ ಮಾಡಿಕೊಂಡು ಇರೋದನ್ನು ಬೊಕ್ಕಸದಲ್ಲಿರ್ತಕ್ಕಂಥ ಹಣವನ್ನೆಲ್ಲ ಖಾಲಿ ಮಾಡಿಬಿಟ್ಟು ನಾಳೆ ಸಹ ಬರಿಗೈಯಾಗಿ ಕೂತ್ಕೊಂಡ್ರೆ ತಪ್ಪಾಗುತ್ತೆ. ಅದರಿಂದ ಇಲ್ಲಿ ನಿಮ್ಮ ಸ್ವರತರಂಗದ ಮೇಲೆ ಅವರ ಭವಿಷ್ಯತ್ತು ಬೆಲೆ ಹೇಗಾಗುತ್ತೆ ಅಂತ ಹೇಳಿಗೂ ಕಷ್ಟ. ಆದರೂ ಇದು ಧರ್ಮ ಸೂಕ್ಷ್ಮದ ಒಂದಷ್ಟು ವಿಚಾರಗಳು ತಿಳಿಸಿದ್ದೇನೆ. ಇದರಿಂದ ನೀವು ಆಲೋಚನೆ ಮಾಡಿ ಸರಿ ಯಾವುದು ತಪ್ಪು ಯಾವುದು ಒಳ್ಳೆ ತೀರ್ಮಾನಕ್ಕೆ ಬಂದು ಆದಷ್ಟು ಬೇಗ ಸರಿ ಹೋಗಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಿಥುನ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಗುರುಬಲ, ಗುರುವಿನ ಅನುಗ್ರಹ
ಅಥವಾ ಸರಿಯಾದ ಮಾರ್ಗದರ್ಶಕರ ಒಂದು ಸಲಹೆ, ಇದೆಲ್ಲವೂ ಸಹಿತ ಜೀವನಕ್ಕೆ ಅಮೂಲ್ಯವಾಗಿರ್ತಕ್ಕಂಥದ್ದು. ಹಾಗೆ ಇವತ್ತು ಮಂಗಳವಾರ ಆದರೂ ಮಂಗಳದಾಯಕವಾಗಿರ್ತಕ್ಕಂಥ ಈ ಶುಭ ದಿನದಂದು ಕರ್ಕಾಟಕ ರಾಶಿಯವರು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಯಾವುದೇ ಕೆಲಸ ಮಾಡಬೇಕಾದರೂ ಒಂದು ಒಳ್ಳೆಯ ಮನಸ್ಸಿನಿಂದ ನೀವು ನಡೆದರೆ ಖಂಡಿತ ಅದರ ಫಲಾಫಲಗಳು ಸಾಕಷ್ಟು ಇದೆ. ಹಾಗೆ ಏನೇ ಮಾಡಬೇಕಾದರೂ ಒಂದು ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು ಅಂತ. ಸರಿ ತಪ್ಪುಗಳ ಸರಿಯಾದಂಥ ವಿಮರ್ಶೆ ಮಾಡಿದ್ರೆ ಅದರಲ್ಲಿ ಮತ್ತಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಹಾಗೆ ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕಾದ್ರೆ ಶ್ರಮ ಬೇಕೇ ಬೇಕು. ಶ್ರಮಿಸಿದ್ರೆ ಮಾತ್ರನೇ ಫಲ ಸಿಗ್ತಕ್ಕಂಥದ್ದು. ಒಂದು ದಿವಸ 2 ದಿವಸ ಯಾರಾದರೂ ಅತಿಥಿ ಅಭ್ಯಾಗತರು, ಸ್ನೇಹಿತರು, ಕುಲಬಾಂಧವರು 1 ದಿವಸ 2 ದಿವಸ ನಿಮಗೊಂದು ಆತಿಥ್ಯವನ್ನು ಕೊಡ್ಬೋದು. ಆದರೆ ನಿಮ್ಮೊಳಗೆ ಒಂದು ಜ್ಞಾನ, ನಿಮ್ಮೊಳಗೆ ಒಂದು ಅತೀತವಾದಂಥ ಶಕ್ತಿ ಅಥವಾ ನೀವೇನಾದರೂ ಒಂದು ಸಾಧನೆ ಮಾಡಿದರೆ ನಿಮಗೆ ಇನ್ನೊಂದು 4 ದಿವಸ ಹೆಚ್ಚಾಗಿ ಅದರಿಂದ ಅಭಿವೃದ್ಧಿ ಕಾಣ್ಬೋದು. ಏನೂ ಇಲ್ಲದಿರ ಮನುಷ್ಯ ಕೂತಿದ್ದಾನೆ, ಕೂತಿದ ಕಡೆ ಕೂತಿರೋವಂಥದ್ದು, ಯಾವ ಕೆಲಸ ಮಾಡದಿರ ಇರ್ತಕ್ಕಂಥದ್ದು, ಯಾವುದಕ್ಕೂ ಅರ್ಹನಾಗದಿರ ಇರ್ತಕ್ಕಂಥದ್ದು. ಇಂತಹ ಪರಿಸ್ಥಿತಿ ಬಂದುಬಿಟ್ರೆ ಆ ವ್ಯಕ್ತಿಗೆ ಎಲ್ಲೂ ಬೆಲೆ ಇರೋದಿಲ್ಲ. ಹಾಗಾಗಿ ಇವತ್ತು ಶ್ರಮಿಸಬೇಕು. ಕರ್ಕಾಟಕ ರಾಶಿಯವರು ನಿಮ್ಮ ಶ್ರಮ, ನಿಮ್ಮ ಜ್ಞಾನ, ನಿಮ್ಮ ವಿದ್ಯೆಗೆ ತಕ್ಕನಾದಂಥ ಗೌರವ ಇವತ್ತು ನಿಮಗೆ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಅದೃಷ್ಟವೂ ಇದೆ, ದುರಾದೃಷ್ಟವೂ ಇದೆ. ಅದೃಷ್ಟ ಅನ್ನೋದು ಹೇಗೆ? ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ. ದುರಾದೃಷ್ಟ ಎಂಬತಕ್ಕಂಥದ್ದು ಹೇಗೆ? ನೀವು ಮೈಮರೆತು ನಿಂತಾಗ, ಅಥವಾ ಒಂದಷ್ಟು ಮದಾಂಧರಾದಾಗ, ಅಥವಾ ಯಾವುದು ಬೇಡವೋ ಅದನ್ನೇ ಆಯ್ಕೆ ಮಾಡಿಕೊಂಡು ಮುಂದೆ ನಡೆದಾಗ. ಹಾಗಾಗಿ ಇಲ್ಲಿ ಯಾವುದು ಬೇಕು ಯಾವುದು ಬೇಡ ಅಂತಕ್ಕಂಥ ಚಿಂತನೆ ನೀವೇ ಮಾಡಬೇಕು. ಇದ್ರ ಜೊತೆಗೆ ಹಸಿದಿರ್ತಕ್ಕಂಥವ್ರಿಗೆ, ಹಸಿವಲ್ಲಿ ಒದ್ದಾಡುವಂಥವ್ರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ಯಾವುದಾದ್ರೂ ನೋವುಗಳನ್ನು ತಲೆಯಲ್ಲಿಟ್ಕೊಂಡು ಭಾಳಷ್ಟು ಕಣ್ಣೀರು ಹಾಕ್ತಿರ್ತಾರಲ್ಲ, ಅಂತಹವರಿಗೆ ಏನಾದ್ರು ಒಂದಿಷ್ಟು ಸಹಕಾರ ಮಾಡಿ ಸಹಾಯ ಮಾಡುವಂಥ ಗುಣ ನಿಮ್ಮದಾಗಬೇಕು. ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಮೌನದಿಂದಿರ್ತಕ್ಕಂಥದ್ದೇ ಬಹಳ ಉತ್ತಮ. ಯಾಕೆಂದರೆ ನಿಮಗೆ ಭಾಳ ಕೋಪ ಇವತ್ತು ಮೂಗಿನ ತುದಿ ಕೋಪ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಸುಮ್ಮನೆ ಇರ್ತಕ್ಕಂಥವ್ರನ್ನ ಕೆಡಕಿ ಗಲಾಟೆಗೆ ಹೋಗ್ಬಿಡ್ತೀರಿ ನೀವು. ಯಾಕೆಂದರೆ ತಪ್ಪು ನಿಮ್ಮದು ಅವ್ರದ್ದು, ಅದು ಆಮೇಲೆ ಆಲೋಚನೆ ಮಾಡೋಣ. ಆದರೆ ತಪ್ಪಾಗದಿರ, ಅಲ್ಲಿ ಸಮಸ್ಯೆ ಬರದಿರ ನೋಡ್ಕೋಬೇಕಾದ್ದು ನಿಮ್ಮ ಧರ್ಮ. ಅದಕ್ಕಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡಿ, ಅಥವಾ ರಾಮಭಕ್ತ ಹನುಮನ ಆರಾಧನೆ ಮಾಡಿ, ಸಾಧ್ಯವಾದರೆ ಮಾರುತಿಯ ಮಂದಿರಕ್ಕೆ ಹೋಗಿ ಅಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಒಂದು ಪ್ರಾರ್ಥನೆ ಮಾಡಿ ಬರುವಂಥದ್ದು ಮತ್ತಷ್ಟು ವಿಶೇಷವಾದ ಫಲವಾಗುತ್ತೆ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿದೇವತೆ, ಗ್ರಾಮದೇವತೆ ಅಥವಾ ಯಾವುದಾದ್ರೂ ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಮಂಗಳ ದ್ರವ್ಯಗಳನ್ನು, ಅರಿಶಿನ, ಕುಂಕುಮ, ಹೂವನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಸಾಕಷ್ಟು ಅಭಿವೃದ್ಧಿಯತ್ತ ನೀವು ನಡೀತೀರಿ, ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಸಿಂಹರಾಶಿಯವರು. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆ ನಡೆಯಬೇಕು. ಇವತ್ತು ಯಾರನ್ನ ಏನೇ ಮಾತಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆಯಿಂದ ಸರಿಯಾದ ಆಲೋಚನೆ ಮಾಡಿ ಆ ಮಾತಾಡಿದ್ರೆ ಹೀಗೆ ಆಗುತ್ತೆ ಅನ್ನೋದನ್ನು ಒಂದು ಆಲೋಚನೆ ಮಾಡಬೇಕು. ದುಡುಕಿ ಮಾತಾಡಬಾರ್ದು. ಇನ್ನು ದುಡುಕಿ ಮಾತಾಡೋದ್ರಿಂದ ಸಮಸ್ಯೆಯನ್ನು ಅದಕ್ಕೆ ಪರಿಹಾರ ಸಿಗುವಂಥದ್ದಲ್ಲ, ಸಮಸ್ಯೆ ಜಾಸ್ತಿ ಮಾಡ್ಕೊಳ್ತೀರಿ. ಹಾಗಾಗಿ ಇವತ್ತು ಕೆಲವು ತೊಂದರೆಗಳು, ಕೆಲವು ತಾಪತ್ರೆಗಳು ನಿಮ್ಮ ರಾಶಿ ಮೇಲಿದೆ. ಇದಕ್ಕಿಂತ ಮುಖ್ಯವಾಗಿ ಆರೋಗ್ಯದ ಕಡೆ ಭಾಳ ಹೆಚ್ಚು ಗಮನ ಕೊಡಬೇಕು. ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಸಣ್ಣ ಪುಟ್ಟ ಮಕ್ಕಳು, ದೂರಬಾರ ಪ್ರಯಾಣ ಮಾಡ್ತಕ್ಕಂಥವ್ರು, ವಾಹನವನ್ನು ನಡೆಸ್ತಕ್ಕಂಥವ್ರು, ಹಾಗೆ ಏನಾದರೂ ಒಂದು ಸಾಧನೆ ಮಾಡಿ ಇದರಿಂದ ಏನಾದರೂ 4 ಸಂಪಾದನೆ ಮಾಡಬೇಕು ಅಂತ ಅದರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೊರಡೋರು ಸಹಿತ ಎಲ್ಲರೂ ಆಲೋಚನೆ ಮಾಡಿ ನಡಿಬೇಕು. ಕನ್ಯಾರಾಶಿಯವರು ಯಾವ ಆಲೋಚನೆಗಳಿದ್ದೀರಾ ದುಡುಕಿ ಏನೋ ಒಂದು ನಿರ್ಧಾರಕ್ಕೆ ಬಂದರೆ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಅದರಲ್ಲೂ ಮಧ್ಯಾಹ್ನ ಸರಿಸುಮಾರು 1 ಗಂಟೆ 23 ನಿಮಿಷದವರೆಗೂ 1 ಗಂಟೆ 23 ನಿಮಿಷದವರೆಗೂ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಇದೇ ಸಮಯದಲ್ಲೇ ತೊಂದರೆ ತಾಪತ್ರೆಗಳು ಎದುರಾಗ್ಬಿಡುತ್ತೆ. ಈ ಸಮಯವನ್ನು ನೀವು ಭಾಳ ಜೋಪಾನವಾಗಿ ನಡೆಸ್ಕೊಂಡು ಬಂದರೆ ಆಗಷ್ಟೇ ಒಂದಿಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ, ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಮ್ಮ? ನಮಸ್ತೆ ಸರ್, ಚೆನ್ನಾಗಿದ್ದೀವಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರು ಹೆಸರು ಮತ್ತೆ ನನ್ನ ಹೆಸರು ಬೇಡ ಗುರುಜಿ. ಆಯ್ತು ತಾಯಿ, ಸಂತೋಷ. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳು ತಾಯಿ. ಗುರುಜಿ, ನನಗೆ ಇವತ್ತು ತುಂಬಾ ಖುಷಿ ಆಯ್ತು ಗುರುಜಿ ಕಾಲ್ ಸಿಕ್ಕಿದ್ದಕ್ಕೆ. ಒಳ್ಳೇದಾಗಲಿಮ್ಮ. ಗುರುಜಿ, ನಮ್ಮ ಮನೆಯಲ್ಲಿ ಹೆಲ್ತ್ ಪ್ರಾಬ್ಲಮ್ ಮತ್ತೆ ತುಂಬಾ ಕಿರಿಕಿರಿ, ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಗುರುಜಿ. ಅಪ್ಪ ಏನು ಕೆಲಸ ಮಾಡ್ತಾರೆ? ಅಪ್ಪಂದು ಬಿಸ್ನೆಸ್ ಇದೆ ಗುರುಜಿ. ಅಪ್ಪ ಒಬ್ಬರು ದುಡಿಯೋದು ಅಥವಾ ನೀವೆಲ್ಲ ಕೆಲಸಕ್ಕೆ ಹೋಗ್ತೀರಾ? ನಾನು ಕೆಲಸ ಮಾಡ್ತೀನಿ ಗುರುಜಿ, ಅಪ್ಪ ಬಿಸ್ನೆಸ್. ಅಮ್ಮ ಮನೆಯಲ್ಲೇ ಇರ್ತಾರೆ ಗುರುಜಿ. ನೀವು ಮನೇಲಿ ಇರೋದೇ 3 ಜನನ? ಇಲ್ಲ, 5 ಜನ ಗುರುಜಿ. ಒಬ್ಬ ತಮ್ಮ ಇದ್ದಾನೆ, ಒಬ್ಬ ತಂಗಿ. ಅವರು ಓದ್ತಾ ಇದ್ದಾರಾ? ತಂಗಿ ಓದ್ತಾ ಇದ್ದಾಳೆ, ತಮ್ಮನೂ ಬಿಸ್ನೆಸ್ ಮಾಡ್ತಾನೆ, ಅಪ್ಪನ ಜೊತೆಗೆ ಇರ್ತಾನೆ.
ಮತ್ತು ಇಷ್ಟು ಜನ ದುಡಿದ ಮೇಲೆ ನಮಗೆ ಸಮಸ್ಯೆ ಹೇಗಾಗ್ತಾ ಇದೆ? ಗುರುಜಿ ತುಂಬಾ ಅಂತಂದ್ರೆ ಆ ತರ ಬಿಸ್ನೆಸ್ ಮೊದ್ಲು ಹೆಂಗಿತ್ತು ಇವಾಗ ಹಂಗಿಲ್ಲ ಗುರುಜಿ. ಅದು ಅಲ್ಲ, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಅದು ಓಪನ್ ಸೀಕ್ರೆಟ್. ಅದು ಯಾರು ಕೋವಿಡ್ಗೆ ಮುನ್ನ ಹೇಗಿದ್ರು, ಕೋವಿಡ್ ಆದಮೇಲೆ ಇನ್ನಷ್ಟು ಸಮಸ್ಯೆ ಬಂತು. ಯಾವಾಗ ಕರೆನ್ಸಿ ಒಂದ್ಸತಿ ಬ್ಯಾನ್ ಆಯಿತು, ದುಡ್ಡು ಕಾಸು ನಮಗೆ ಯಾವಾಗ ನೋಟುಗಳೆಲ್ಲ ಹೋಯ್ತು, ಅದಾದಮೇಲೆ ಇನ್ನಷ್ಟು ಜನಕ್ಕೆ ಎಲ್ಲ ಕೂತಿಗೆ ಹಗ್ಗ ಬಿದ್ದಂಗೆ ಆಯಿತು. ಒಂದು ಕಡೆ ಸುಧಾರಣೆ ಎಲ್ಲೋ ನಡೆದಿದೆ, ಹೇಗೂ ಆಗಿದೆ, ಅಥವಾ ಆ ಸುಧಾರಣೆಯಿಂದ ಎಲ್ಲರಿಗೂ ಒಂದಷ್ಟು ಜನಕ್ಕೆ ಅನುಕೂಲ ಆಗಿದೆ ನಿಜ. ಆದರೆ ಶ್ರಮಿಸಿ ಕೂಡಿಟ್ಟಂಥದ್ದು ಎಲ್ಲವೂ ಸಹಿತ ಈಗ ನೀರು ಪಾಲಾಗೋಯ್ತಲ್ಲ. ಜೊತೆಗೆ ಎಷ್ಟೋ ದಿವಸ ಬಿಸ್ನೆಸ್ ಇಂದಿರ ಆಯ್ತಲ್ಲ, ಹಾಕಿರೋ ಬಂಡವಾಳ ಸರಿಯಾಗಿ ವಾಪಸ್ ಬರ್ದಿರ ಆಯ್ತಲ್ಲ, ಕೊಟ್ಟವ್ರು ಯಾರು ವಾಪಸ್ ಕೊಡ್ದಂಗೆ ಆಗ್ಬಿಟ್ರಲ್ಲ. ಸೊ ಇದೆಲ್ಲವೂ ಯಾರ ಹತ್ರ ಹೇಳ್ಕೊಳ್ಳಿಕ್ಕಾಗತ್ತೆ? ಆ ಕಷ್ಟ ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತಾಗತ್ತೆ. ಹಾಗಾಗಿ ಕೆಲವು ಸಮಾಜಕ್ಕೆ ಬಂದದ್ದಮ್ಮ, ಕೆಲವು ಮನೆಗೆ ಮಾತ್ರ ಬಂದದ್ದಾದರೆ ನಾವಿಲ್ಲೊಂದು ಪರಿಹಾರ ಮಾಡ್ಕೊಳ್ಬೋದು. ಸಮಾಜದಲ್ಲಿ ಎಲ್ಲರೂ ಅದನ್ನೇ ನಾವು ಅನುಭವಿಸುವಾಗ ಅದು ಪರಿಹಾರದಕ್ಕಿಂತ ಸಮಾಜ ನಿಧಾನಕ್ಕೆ ಸುಧಾರಣೆ ಆಗ್ತಾನೆ ಬರಬೇಕು. ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಇಂಥ ಸಮಯದಲ್ಲಿ ಬುದ್ಧಿವಂತಿಕೆ ಕೆಲಸ ಅಂದರೆ, ಒಂದು ಉದ್ಯೋಗ ನಮಗೆ ಸರಿಯಾಗಿ ವ್ಯವಸ್ಥೆ ಮಾಡಿ ನಮಗೆ ಸುಧಾರಣೆ ಮಾಡ್ತಾ ಇಲ್ಲ, ನಮ್ಮನ್ನು ಸಾಕಲಿಕ್ಕೆ ನಮಗೆ ಬೇಕಾದಷ್ಟು ಹಣ ಅದರಲ್ಲಿ ಬರ್ತಿಲ್ಲ ಅಂದಾಗ ಉದ್ಯೋಗದ ಜೊತೆಗೆ ಇನ್ನೇನಾದ್ರು ಒಂದು ಜೊತೆಲಿ ಸಪೋರ್ಟಿವ್ ಆಗಿ ನಾವು ವರ್ಕ್ ತೊಗೊಂಬಿಡ್ಬೇಕು. ಅಂದರೆ ನಾವು ಅದನ್ನೇ ನಂಬಿಕೊಂಡು ಇನ್ನು ಮುಂದೆ ಪ್ರಯಾಣ ಬೆಳೆಸಬಾರ್ದು. ನಮ್ಮ ಹಡಗು ನೀರಲ್ಲಿ ಸರಿಯಾಗಿ ನಡೀತಿದೆ, ಭಾಳ ವೇಗವಾಗಿದೆ, ಸ್ಪೀಡಾಗಿದೆ, ಎಲ್ಲೂ ನಮ್ಮ ಹಡಗು ಡ್ಯಾಮೇಜ್ ಇಲ್ಲ ಅಂದರೆ ಸಂತೋಷವಾಗಿ ನಾವು ಸಮುದ್ರದಲ್ಲಿ ಪ್ರಯಾಣಿಸ್ಬೇಕು. ಅಪ್ಪಿ ನಮ್ಮ ಹಡಗಲ್ಲಿ ಯಾವುದೋ ಸಣ್ಣ ಹೋಲ್ ಇದೆ, ಆ ಹೋಲಿಂದ ಎಲ್ಲೋ ನೀರು ಡ್ರಾಪ್ ಇಡ್ತಾ ಇದೆ ಅಂದರೆ ಇವತ್ತು ಚಿಕ್ಕದಾದಂಥ ಡ್ರಾಪ್ ಆಗುತ್ತೆ, ಇನ್ನೂ ಸ್ವಲ್ಪ ಮುಂದಕ್ಕೆ ನಡೆದ್ರೆ ಸ್ವಲ್ಪ ಜಾಸ್ತಿ ಜರಿ ಅರ್ಧಂಗೆ ಹರಿಯುತ್ತೆ, ಅದು ಮುಂದೆ ದಾಟಿದ್ರೆ ನೀರೊಳಗಡೆ ಬಂದುಬಿಡುತ್ತೆ. ಆಗ ನಾವು ಅದನ್ನು ಮುಚ್ಚಲಿಕ್ಕೆ ಆಗೋದಿಲ್ಲ. ಆದರೆ ಡ್ರಾಪ್ ಇರುವಾಗಲೇ ಅದನ್ನು ನಾವು ಬಿಗಿ ಮಾಡ್ಬೋದು. ಅದಕ್ಕೋಸ್ಕರ ಅಪ್ಪನ್ನ ತಮ್ಮನ್ನ ಮತ್ತು ನೀವು ಎಲ್ಲರೂ ಜ್ಞಾನವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ. ಒಂದು ಬಿಸ್ನೆಸ್ ಮಾಡಬೇಕಾದ್ರೆ, ಒಂದು ಚಿಲ್ಲರೆ ಅಂಗಡಿ ಮಾಡ್ತಕ್ಕಂತಹ ವರ್ತಕರೇ ಅಷ್ಟು ಬುದ್ಧಿವಂತಿಕೆ ಇರಬೇಕಾದ್ರೆ, ನೀವು ಭಾಳ ದೊಡ್ಡ ಹಂತದಲ್ಲಿ ನಿಮ್ಮ ತಂದೆ ಯೋಚನೆ ಮಾಡ್ತಾ ಇರ್ತಾರೆ, ನಿಮ್ಮಲ್ಲೂ ಆ ಯೋಚನೆ ಇದೆ. ನಿಮ್ಮ ಜ್ಞಾನ ಭಾಳ ಅಪಾರವಾದ, ಯಾಕೆ ನಿನ್ನ ಸ್ವರತರಂಗ ಪ್ರಕಾರ ಏನೇನಾದರೂ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋಳಲ್ಲ ನೀನು. ಎಲ್ಲವನ್ನೂ ಭಾಳ ಆಳವಾಗಿ ತಲೆಯಲ್ಲಿ ತಂದುಕೊಂಡು ಇದು ಸರಿ ತಪ್ಪು ಚಿಂತನೆ ಮಾಡ್ತೀಯ. ಆದರೆ ಈ ವಿಚಾರವಾಗಿ ಎಷ್ಟೋ ಸತಿ ಅಪ್ಪನಿಗೆ ನೀನು ಬುದ್ಧಿ ಹೇಳಿದ್ರು, ಆದರೆ ಅಪ್ಪ ಇವತ್ತಲ್ಲ ನಾಳೆ ಸರಿ ಹೋಗ್ಬೋದು ಅನ್ನೋ ಚಿಂತನೆಯಲ್ಲಿದ್ದಾರೆ. ಆದರೆ ಇದು ಸರಿ ಹೋಗುವಂಥದ್ದಲ್ಲ. ಹಡಗು ನಡಿಬೇಕಾದ್ರೆ ಅದರ ವೇಗ ಮೊದಲೇ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಸತಿ ಎಲ್ಲರೂ ಕೂತು ಮಾತಾಡಿಕೊಂಡು ಒಂದು ಸ್ವಲ್ಪ ಬದಲಾವಣೆ ತಂದುಕೊಳ್ಳಿ, ನೆಮ್ಮದಿ ಇರಿ. ನಾನು ಹೇಳೋದು ನೆಮ್ಮದಿ ಬೇಕು ಫಸ್ಟು. ಆ ನೆಮ್ಮದಿ ಇಲ್ದಿರ ಏನೋ ನೋವು ಪಡ್ತಾ ಹೋದರೆ ಯಾರನ್ನೋ ಉದ್ಧಾರ ಮಾಡೋದಕ್ಕೋಸ್ಕರ ನಾವ್ಯಾಕಮ್ಮ ದಿನ ಬೆಳಗಾರೆ ಕಣ್ಣೀರು ಹಾಕಬೇಕು ಅಲ್ವಾ? ಅದನ್ನು ಸರಿಪಡಿಸ್ಕೋಬೇಕು. ತುಂಬಾ ಆಗ್ತಾ ಇದೆ ಗುರುಜಿ, ಒಬ್ರಿಗಿಲ್ಲ ಒಬ್ರಿಗೆ ಇರುತ್ತೆ ಗುರುಜಿ. ಹೆಲ್ತ್ ಪ್ರಾಬ್ಲಮ್ ಬರಲಿಕ್ಕೆ ನೋಡಮ್ಮ, ವಾಸ್ತುವಿನಲ್ಲಿ ಅಲ್ಲಿರುವಂತಹದ್ದು ಏನೋ ಒಂದು ಸಮಸ್ಯೆ ಇರುತ್ತೆ, ಅಥವಾ ಯಾವುದೋ ಪ್ರಧಾನವಾದಂಥ ಒಂದು ವಿಚಾರ ಒಬ್ಬರು ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಅವ್ರು ನೋವು ಪಡೋದು ನೋಡಿ ನಾವು ನೋವು ಪಡ್ತಾ ಇರ್ತೀವಿ. ಇಷ್ಟೇ ವ್ಯತ್ಯಾಸ ಆಗೋದು. ಇಲ್ಲಿ ಹಸನ್ಮುಖಿತನ ಬೇಕಮ್ಮ, ನಗುಮುಖ ಬೇಕು. ಆ ನಗು ಅನ್ನೋ ಗ್ಲೂಕೋಸ್ ನಮ್ಮಲ್ಲಿ ಓಡಾಡ್ತಾ ಇದ್ದರೆ ಯಾವ ಒಂದು ಸಮಸ್ಯೆಗಳು ಬಂದರೂ ಅವತ್ತಿಗೆ ಹೊರಟೋಗುತ್ತೆ. ದೇಹ ದಿನದ 24 ಗಂಟೆ ನಾವು ತಿನ್ನುವಂಥ ಅನ್ನ ಆಹಾರಗಳು, ನಮ್ಮ ನಡೆ ನಡವಳಿಕೆ ಎಲ್ಲವನ್ನೂ ಅವಲಂಬಿಸಿರುತ್ತೆ ಈ ನಗುಮುಖ ಸಂತೋಷ. ಅದಕ್ಕೋಸ್ಕರ ಇದಕ್ಕೆಲ್ಲ ಔಷಧಿ ಒಂದೇ, ಹ್ಯಾಪಿಯಾಗಿರುವಂಥದ್ದು, ನಗನಗ್ತಾ ಇರುವಂಥದ್ದು. ಬಂದದ್ದೇನೇ ಬರಲಿ, ಎಷ್ಟು ಬರುತ್ತೋ ಎಷ್ಟು ಬೇಕೋ ಅಷ್ಟು ಸ್ವಾಗತಿಸಬೇಕು. ನಂದಲ್ಲದನ್ನು ಮನೆ ಆಚೆ ಕಡೆ ತಳ್ಳಿಬಿಡಬೇಕು. ಆವಾಗಲೇ ನಾವು ಸರಿ ಹೋಗೋದು, ಆರೋಗ್ಯ ಸರಿ ಹೋಗುತ್ತೆ. ಧೈರ್ಯವಾಗಿರಮ್ಮ. ನೀನು ನಂಬಿರುವ ದೈವ ನಿನ್ನನ್ನು ಖಂಡಿತ ಕೈ ಬಿಡೋದಿಲ್ಲ. ಅಪಾರವಾದಂಥ ಒಂದು ಶಕ್ತಿ ಇರುವಂಥದ್ದಿದೆ. ನೀನು ಪ್ರತಿನಿತ್ಯ ಸಾಧ್ಯವಾದರೆ 11 ದಿವಸ ಹನುಮನ ಪ್ರಾರ್ಥನೆ ಮಾಡಿ ಪ್ರತಿನಿತ್ಯ ಒಂದು ಉದ್ಧರಣ ತುಳಸಿ ತೀರ್ಥ ತೆಗೆದುಕೋ. ನಿನ್ನೂ ಆರೋಗ್ಯ ಸರಿ ಹೋಗುತ್ತೆ, ನಿನ್ನ ಮನಸ್ಸು ನೆಮ್ಮದಿ ಆಗುತ್ತೆ, ಇಡೀ ಕುಟುಂಬದ ಯಶಸ್ಸಾಗುತ್ತೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಯಾರು ತುಲಾರಾಶಿಯಲ್ಲಿದ್ದೀರಿ, ಇವತ್ತಿನ ವ್ಯವಹಾರಗಳನ್ನು ಸಾಧ್ಯವಾದಷ್ಟು ಬಹಳ ಜಾಗೃತೆಯಿಂದ ಇರಿ. ಇವತ್ತು ನೀವು ಮಾಡುವಂಥ ಕೆಲಸ ಎಷ್ಟೇ ಗೋಪ್ಯವಾಗಿರಬೇಕು, ಎಷ್ಟೇ ನಾವು ಅಚ್ಚುಕಟ್ಟಾಗಿ ಮಾಡಬೇಕು, ಅಥವಾ ಒಬ್ಬರು ಗೊತ್ತಿಲ್ಲದಿರೋ ಇವತ್ತೊಂದು ಕೆಲಸ ನಡೆಸಬೇಕು ಅಂತ ನಾವು ಅಂದ್ಕೊಂಡ್ರು 4 ಜನಕ್ಕೆ ಗೊತ್ತಾಗೋ ಥರ ಆಗುತ್ತೆ. ಎಲ್ಲೋ ಒಂದು ಕಡೆ ನಿಂದನೆಗೊಳಗಾಗಬೇಕಾಗತ್ತೆ. ಒಂದಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದು ಹೆಗಲ ಮೇಲೆ ಹೊರಲೇಬೇಕಾಗತ್ತೆ. ಇದು ಹೆಣ್ಣಾದರೂ ತಪ್ಪಲ್ಲ, ಗಂಡಾದರೂ ತಪ್ಪಲ್ಲ. ಹಾಗಾಗಿ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತು 11 ಗಂಟೆ 20 ನಿಮಿಷದಿಂದ 4:15 ತನಕ, 11:20ರಿಂದ 4:15 ಬಹಳ ಜೋಪಾನ ಎಚ್ಚರಿಕೆಯ ಕಾಲ.
ಈ ಸಮಯದಲ್ಲಿ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಏನೋ ಸಾಧನೆ ಮಾಡ್ತೀರಿ ಅಂತ ತಾವು ಅಂದ್ಕೊಳ್ತಿರ್ತೀರಿ, ಅಥವಾ ಏನೋ ಒಂದು ಬದಲಾವಣೆ ತರಬಹುದು ಅಂತ ನೀವು ಅಂದ್ಕೊಂಡಿರ್ತೀರಿ, ಅಥವಾ ಇವತ್ತು ನೀವು ಇಂಪಾರ್ಟೆಂಟಾಗಿ ಅಥವಾ ಕಾಗದ ಪತ್ರಗಳಿಗೆ ಸಹಿ ಹಾಕಿ ಒಂದು ಅಗ್ರಿಮೆಂಟನ್ನು ನೀವು ಪಾಸ್ ಮಾಡೋವಂಥದ್ದು, ಅಥವಾ ಒಂದು ಚೆಕ್ ಕೊಡ್ತಕ್ಕಂಥದ್ದು, ಅಥವಾ ಒಂದು ಡಿ ಡಿ ಕೊಡ್ತಕ್ಕಂಥದ್ದು, ಅಥವಾ ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥದ್ದು, ಲೇಬಾದೇವಿ ಮಾಡ್ತಕ್ಕಂಥದ್ದು, ಇಂಥದ್ದು ಯಾವುದೋ ಒಂದು ಮಾಡಲೇಬೇಕಾದಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ ತುಲಾರಾಶಿಯವರಿಗೆ. ಆದರೆ ಇವತ್ತು ನೀವು ಆ ಕಾಯಕಗಳನ್ನು ಕೆಲಸಗಳನ್ನು ಮಾಡೋದು ನಿಮಗೆ ಶ್ರೇಯಸ್ಸ ಲಾಭನ, ಆ ಚಿಂತನೆಯನ್ನು ಸರಿಯಾಗಿ ಮಾಡಬೇಕು. ಸಾಧ್ಯವಾದರೆ ಇವತ್ತು ನೀವು ಮಾಡಬೇಕಾದಂಥ ಕೆಲಸ ಕಾರ್ಯಗಳಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತೆ ಎಂಬತಕ್ಕಂಥ ಸೂಚನೆ ಬಂದರೆ ಇವತ್ತು ನೀವು ಆ ಕೆಲಸಕ್ಕೆ ಫುಲ್ ಸ್ಟಾಪ್ ಇಟ್ಬಿಡಿ. ಇವತ್ತು ಮಾಡೋ ಕೆಲಸನ ಸಾಧ್ಯವಾದರೆ ಒಂದು ದಿವಸದ ಮಟ್ಟಿಗೆ ಪೋಸ್ಟ್ಪೋನ್ ಮುಂದಕ್ಕೆ ಹಾಕ್ಕೊಳ್ಳಿ, ನಾಳೆ ಮಾಡಿ ತಪ್ಪೇನಿಲ್ಲ. ಆದರೆ ಇವತ್ತೇ ಮಾಡಿ ಮುಗಿಸ್ತೀನಿ ಅಂದರೆ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಆದರೆ ಈ ಸಮಸ್ಯೆಗೆ ಒಂದು ಪರಿಹಾರ ಇದೆ. ಪರಿಹಾರ ಅಂತಕ್ಕಂಥದ್ದು, ನೀವು ನಿಮ್ಮ ಬೆಳಗಿನ ನಿತ್ಯ ಕರ್ಮಾನುಷ್ಠಾನ ಮುಗಿಸ್ಕೊಂಡು ಮನೆಯಿಂದ ಆಚೆ ಬರುವಾಗ ಮೊದಲು ಸೂರ್ಯ ನಮಸ್ಕಾರ ಮಾಡಬೇಕು. ಹಾಗೆ ಎಲ್ಲಾದರೂ ಒಂದು ಕಲ್ಪವೃಕ್ಷ ಅಂದರೆ ಒಂದು ತೆಂಗಿನ ಮರ ಕಂಡಾಗ ಒಂದು ಇಡಿಯಷ್ಟು ಉಪ್ಪು ಅಥವಾ ಒಂದು ಚಿಟಿಕೆಯಷ್ಟು ಉಪ್ಪು ಸಿಕ್ಕಿದ್ರೆ ಒಂದು ಇಡಿನೇ ತೊಗೊಳ್ಳಿ, ಇಲ್ಲ ಒಂದು ಚಿಟಿಕೆ ತೊಗೊಳ್ಳಿ. ಒಂದು ಚಿಟಿಕೆಯ ಉಪ್ಪನ್ನು ತೆಂಗಿನ ಮರದ ಮುಂದೆ ನಿಂತು ದೃಷ್ಟಿ ತೆಗೆದು ಆ ಮರದ ಬುಡಕ್ಕೆ ಹಾಕಿದ್ರೆ ಅಲ್ಲಿ ಉಪ್ಪು ಹಾಕೋದ್ರಿಂದ ಮರಕ್ಕೆ ಅನುಕೂಲ. ಎರಡನೇದು, ಆ ಉಪ್ಪು ಭೂಮಿ ಮೇಲೆ ಬಿದ್ದರೆ ನಿಮ್ಮ ಸಮಸ್ಯೆ ದೂರ ಆಗುತ್ತೆ. ಇವತ್ತು ಬಂದೊದಗುವಂಥ ಕಷ್ಟಗಳು ಋಣಬಾಧೆಯನ್ನು ಹರಿಸ್ಕೊಳ್ಬೋದು. ಹಾಗಾಗಿ ಆ ಒಂದು ಚಿಟಿಕೆಯಷ್ಟು ಲವಣ ಅಷ್ಟು ಕೆಲಸ ಮಾಡುತ್ತೆ ಇವತ್ತು ತುಲಾರಾಶಿಯವರಿಗೆ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ಸಾಧನೆಯನ್ನು, ಇವತ್ತಿನ ಫಲಾಫಲಗಳನ್ನು, ಇವತ್ತಿನ ಯಾವುದೇ ವೃತ್ತಿಯಲ್ಲಿ ಅಭಿವೃದ್ಧಿ ತಂದುಕೊಳ್ಳಬೇಕು, ಒಂದು ಸಭೆ ಸಮಾರಂಭದಲ್ಲಿ ನಮಗೊಂದು ಸ್ಥಾನಮಾನ ಸಿಗಬೇಕು, ಅಥವಾ ಒಂದು ಸೊಸೈಟಿಯಲ್ಲಿ ನಾವೇ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ನೀವು ಮುಂದೆ ನಡೆದರೂ ಅದರ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಷ್ಟೇ ಯಾಕೆ, ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ದೂರ ಆಗುತ್ತೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ನೆಮ್ಮದಾಗುತ್ತೆ. ಹಾಗೆ ಇವತ್ತು ಆರ್ಥಿಕ ಪರಿಸ್ಥಿತಿ ಆಗಲಿ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಆಗಲಿ, ವಯಸ್ಸಾಗಿರ್ತಕ್ಕಂಥ ವೃದ್ಧರು ತಮ್ಮ ಆರೋಗ್ಯದ ಕಡೆ ಆಗಲಿ ಇವತ್ತು ಸಾಕಷ್ಟು ಸುಧಾರಣೆ ಮಾಡ್ತೀರಿ. ಆದರೆ ಒಂದಷ್ಟು ಜನಕ್ಕೆ ಮಾತ್ರ ಶೀತಬಾಧೆ, ನೆಗಡಿ, ತಲೆನೋವು, ಮೈಕೈ ನೋವು, ಜ್ವರ ಅಥವಾ ಬೇರೇನೋ ಸಮಸ್ಯೆಗಳಿಂದ ನರಳುವಂಥ ಪರಿಸ್ಥಿತಿ ಇದೆ. ಮಧ್ಯಾಹ್ನ 2 ಗಂಟೆ ತನಕ ಮಾತ್ರ. ಆದರೆ 2 ಗಂಟೆ ಆದಮೇಲೆ ತುಂಬ ಬದಲಾವಣೆಯನ್ನು ತಂದುಕೊಳ್ತೀರಿ, ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ, ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ ಇವತ್ತು ವೃಶ್ಚಿಕ ರಾಶಿಯವರು. ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿ ಸಿಗಬೇಕಾದ್ರೆ ಇವತ್ತು ಮಂಗಳವಾರ ರಾಹುಕಾಲ ಸನ್ನಿವೇಶ ಅಂದರೆ ಮಾಧ್ಯಾಹ್ನಿಕ ರಾಹುಕಾಲದಲ್ಲಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ವ್ಯಾಪಾರ, ವ್ಯವಹಾರ, ಆರ್ಥಿಕ ಪರಿಸ್ಥಿತಿ, ಹಣಕಾಸು ಎಲ್ಲಕ್ಕಿಂತ ಮುಖ್ಯವಾಗಿ ಮೇಲಧಿಕಾರಿಗಳ ಹತ್ರ ಕೆಲಸ ಮಾಡುವಾಗ, ಸಹಪಾಠಿಗಳೊಂದಿಗೆ ವ್ಯವಹಾರ ಮಾಡುವಾಗ, ಕುಟುಂಬದ ಸದಸ್ಯರೊಂದಿಗೆ ಹಸನ್ಮುಖವಾಗಿ ಇರಬೇಕು ಅಂದರು, ಅಂದರೆ ಆ ನಗುಮುಖದಿಂದ ಇರಬೇಕು ಅಂದರು ಇರಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ಮನೆಯಲ್ಲಿರ್ತಕ್ಕಂಥವ್ರು ಯಾರೋ ಒಬ್ಬರು ಮುಖ ಗಂಟು ಹಾಕ್ಕೊಂಬಿಟ್ರೆ, ಅಥವಾ ಮನೆಗಿರ್ತಕ್ಕಂಥವ್ರು ಯಾರಾದರೂ ಒಬ್ಬರು ಗರ್ಜನೆ ಮಾಡ್ತಿದ್ರೆ, ಅಥವಾ ಇರ್ತಕ್ಕಂಥ ಅಣ್ಣ ತಮ್ಮಂದರಾಗಲಿ, ತಂದೆ ಆಗಲಿ, ತಾಯಿ ಆಗಲಿ, ಅಥವಾ ಯಾರೇ ಒಬ್ಬರಾದರೂ ಸಹಿತ ಎಲ್ಲರಲ್ಲೂ ಸಹಿತ ಹಸನ್ಮುಖಿತನ ಬೇಕು, ನಗುಮುಖ ಬೇಕು. ಆ ನಗುಮುಖ ಇಲ್ಲದಂಥ ರೀತಿ ನೀವು ಅಲ್ಲಿ ಬದುಕಿದ್ದೇ ಆದರೆ, ಅಥವಾ ಆ ಪರಿಸರದಲ್ಲಿ ಇರೋಷ್ಟು ಕಾಲ ಒಂದಲ್ಲ ಒಂಥರ ನೋವನ್ನು ಭೋಗಿಸ್ತಾ ಇರ್ತೀರಿ. ಇಂಥ ಒಂದು ಸಮಸ್ಯೆ ಎದುರಾದರೆ ಸಾಧ್ಯವಾದಷ್ಟು ಬೇಗ ನಿಧಾನಕ್ಕೆ ಸ್ವಲ್ಪ ಜೋಪಾನ ಜಾಗ ಬದಲಾಯಿಸಬೇಕು. ಒಂದು ಸಮಸ್ಯೆ ಇಲ್ಲದ ಬದುಕಿಲ್ಲ. ಆದರೆ ಸಮಸ್ಯೆ ಬಂದಾಗ ಅದನ್ನು ಹೇಗೆ ಎದುರಿಸಬೇಕು ಎಂಬತಕ್ಕಂಥ ಚಿಂತನೆ ನೀವು ಮಾಡಲಿಲ್ಲ ಅಂದರೆ ಅಲ್ಲಿ ತೊಂದರೆ ಮತ್ತಷ್ಟು ಜಾಸ್ತಿ ಆಗುತ್ತೆ. ಹಾಗಾಗಿ ಧನುರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನೇ ಇರಲಿ. ಇದರ ಜೊತೆಗೆ ಸಾಧ್ಯವಾದಷ್ಟು ಕಂದು ಬಣ್ಣದ ಗೋಮಾತೆಗೆ, ಕಂದು ಬಣ್ಣದ ಗೋವಿಗೆ ಒಂದಿಷ್ಟು ಗೋಗ್ರಾಸ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಈ 2 ಕಾಯಕದಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮಾಡಿದ್ರೆ ಶೀಘ್ರವಾಗಿ ಇವತ್ತು ಬಂದೊದಗುವಂಥ ಸಮಸ್ಯೆಗಳಿಂದ ನೀವು ಪಾರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಹಾಂ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ, ನಾವು ನ್ಯಾಮತಿ ತಾಲೂಕು. ಓಹೋ, ಸಂತೋಷ ಸರ್. ತಮ್ಮ ಹೆಸರು ತಿಳ್ಕೊಬೋದಾ? ಹಾಂ ಹಾಂ, ತಮ್ಮ ಹೆಸರು? ಗುರುಜಿ ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ತಮ್ಮ ಹೆಸರು ತಿಳ್ಕೊಬೋದಾ? ಗುರುಜಿ ನಾಗರಾಜ್ ಅಂತ. ನಾಗರಾಜ್ ಅಂತ ಹೇಳಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಗುರುಜಿ. ಹೇಳಿಪ್ಪ. ಗುರುಜಿ, ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಗುರುಜಿ. ಬಹಳ ದಿನದಿಂದ ನಾವು ಶಾವಿಗೆ ಮಿಲ್ ಬಿಸ್ನೆಸ್ ಮಾಡ್ತೇವೆ ಗುರುಜಿ. ಹಲೋ, ಕೇಳಿಸ್ತಾ ಇದೆ, ಹೇಳಿ.
ಶಾವಿಗೆ ಮೇಲೆ ಬಿಸ್ನೆಸ್ ಮಾಡ್ತೀವಿ, ನಿಂತು ಬಿಟ್ಟಿದೆ ಗುರುಜಿ, ನಡೀತಾನೆ ಇಲ್ಲ. ಮಗಂದೊಂದು ಸಮಸ್ಯೆ, ಮಗ ಏನಂದ್ರು ಮಾತು ಕೇಳಲ್ಲ. 12 ಗಂಟೆ ರಾತ್ರಿ 11 ಗಂಟೆ ಬರ್ತಾನೆ ಗುರುಜಿ. ಭಾರಿ ಸಮಸ್ಯೆ ಆಗ್ಬಿಟ್ಟು ಗುರುಜಿ. ನಾವು ನಿಮಗೆ ಫೋನ್ ಮಾಡಕತ್ತಿ 1 ವರ್ಷದಿಂದ ಆಯ್ತು ಗುರುಜಿ. ಇದು ಸಿಗ್ತಾನೆ ಇರ್ಲಿಲ್ಲ ಗುರುಜಿ. ಇಲ್ಲ ಸಮಯ ನೋಡಿ, ಒಂದೊಂದು ಸತಿ ನಮ್ಮ ಗ್ರಹಗತಿಗಳು ಸರಿ ಇಲ್ಲ ಅಂದರೆ ಎಲ್ಲವೂ ಇಂಥದ್ದೇ ಅಚಾತುರ್ಯ ಆಗುತ್ತೆ. ಅದೇ ಸಮಸ್ಯೆಗಳ ಬಗೆಹರಿಸ್ಕೊಳ್ಳುವಂಥ ಕಾಲ ಬಂದುಬಿಟ್ರೆ ಭಗವಂತ ಯಾವುದೋ ಒಂದು ಮುಖಾಂತರ ಯಾರಿಂದಲೂ ಒಂದು ಪರಿಹಾರವನ್ನು ತೋರಿಸ್ತಾ ಇರ್ತಾನೆ. ಚಿಂತೆ ಮಾಡಬೇಡಿ. ತಾವು ಶಾವಿಗೆ ವ್ಯಾಪಾರ ಮಾಡ್ತಿದ್ರಲ್ಲ, ಈಗ ಶಾವಿಗೆ ಅದೇನು ಮಿಷಿನ್ ಹಾಕೊಂಡು ಮಾಡೋದ ಅಥವಾ ಅದರದ್ದು ತುಂಬ ದೊಡ್ಡ ಪ್ರಾಜೆಕ್ಟ್ ಹೇಗೆ? ಮಿಷಿನ್ ಹಾಕೊಂಡು ಮಾಡ್ತಾವ ಗುರುಜಿ. ಹೌದಾ? ಈಗ ಬಿಸ್ನೆಸ್ ಕಡಿಮೆ ಆಗಿದೆಯಾ? ಗುರುಜಿ ನಡೀತಾನೆ ಇಲ್ಲ ಗುರುಜಿ. ಎಷ್ಟು ಜನ ವರ್ಕರ್ಸ್ ಇದ್ದಾರೆ ನಿಮ್ಮಲ್ಲಿ? ಅಲ್ಲ, ನಿಮ್ಮಲ್ಲಿ ಎಷ್ಟು ಜನ ಕೆಲಸಗಾರಿದ್ದಾರೆ? ನಮ್ಮಲ್ಲಿ ನೈಟು ಒಂದು 6 ಜನ ಮಾಡ್ತಾರೆ ಗುರುಜಿ, ಬೆಳಗ್ಗೆ ಒಂದು 6 ಜನ ಮಾಡ್ತಾರೆ ಗುರುಜಿ. ಓ, 2 ಶಿಫ್ಟ್ ವರ್ಕ್ ಆಗುತ್ತೆ ನಿಮ್ಮಲ್ಲಿ? ಒಂದ್ ದಿನಕ್ಕೆ 10 ಜನ ಇದು ಮಾಡ್ತಾರೆ ಗುರುಜಿ. ಸೇಲ್ ಆಗ್ತಾ ಇಲ್ಲ, ಏನಿಲ್ಲ, ಹಂಗೆ ಇದೆ. ಬೇರೆಯವರೆಲ್ಲ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮಾಡ್ತಾ ಇದಾರೆ ಗುರುಜಿ. ಇರಲಿ ನೋಡಿ, ಆಡ್ಕೊಳ್ಳೋರು, ತೆಗಳೋರು ಅಥವಾ ನಮ್ಮನ್ನು ನಿಂದನೆ ಮಾಡ್ತಕ್ಕಂಥವ್ರು, ನಮಗೆ ತೊಂದರೆ ಕೊಡ್ತಕ್ಕಂಥವ್ರು 1000 ಜನ ಇದ್ದರು. ಆ 1000 ಜನಕ್ಕೂ ಅನ್ನ ಹಾಕೋನ್ ಮೇಲೊಬ್ಬ ಸುಪ್ರೀಂ ಇದ್ದಾನೆ, ಭಗವಂತ ಇದ್ದಾನೆ. ನಾವು ಎಲ್ಲ ಕಡೆ ಎಡಬೋದಿಲ್ಲೇನೆ. ನಮಗೇನೋ ಆಗಿದೆ, ನಮಗೆ ಯಾರೋ ನಮ್ಮನ್ನು ಹಿಂಬಾಲಿಸ್ತಿದ್ದಾರೆ, ನಮ್ಮನ್ನು ಏನೋ ತೊಂದರೆ ಮಾಡ್ತಿದ್ದಾರೆ. ನಮಗೆ ತೊಂದರೆ ಏನಾದ್ರು ಮಾಡಲಿ, ನಮ್ಮನ್ನು ಕೈ ಹಿಡಿದು ನಡೆಸೋನೊಬ್ಬ ಮೇಲೆ ಭಗವಂತ ಅವನಿದ್ದಾನಲ್ಲ, ನಾವು ಅವನು ನಂಬೋಣ. ಅವ್ರ ನಂಬೆ ಮಾಡ್ತಾ ಇದ್ದಾರೆ ಗುರುಜಿ. ಈಗ 6 ತಿಂಗಳಾಯ್ತು, ಏನಿಲ್ಲ ಗುರುಜಿ. ಒಂದ್ ಸ್ವಲ್ಪ ಸಾಕು, ಹಂಗೆ ಐತೆ ನಮ್ಗೆ. ನೋಡಿ, ನಿಮ್ಮ ಸ್ವರತರಂಗ ಪ್ರಕಾರ ಇನ್ನು ಕರೆಕ್ಟಾಗಿ 1 ತಿಂಗಳು 12 ದಿವಸ, ಇವತ್ತಿಗೆ 1 ತಿಂಗಳು 12 ದಿವಸದಲ್ಲಿ ನಿಮ್ಮ ಸ್ಟಾಕು ಮತ್ತು ನಿಮ್ಮ ವ್ಯವಹಾರ, ನಿಮ್ಮ ವ್ಯಾಪಾರ, ನಿಮ್ಮನ್ನು ಕೈ ಹಿಡಿದು ನಡೆಸುವಂಥ ಒಂದು ಒಳ್ಳೆ ಗಳಿಗೆ ಇನ್ನು 1 ತಿಂಗಳು 12 ದಿವಸದಲ್ಲಿ ಬರುತ್ತೆ. ಇನ್ನು 1 ತಿಂಗಳು 12 ದಿವಸ ನಿಮ್ಮದು ಸ್ವಲ್ಪ ಕಷ್ಟಕಾಲ. ಈಗಲೂ ಸಹಿತ ಸಾಕಪ್ಪ, ನಂಗೆ ಈ ಜೀವನನೇ ಸಾಕಪ್ಪ ಅನ್ನೋಷ್ಟು ಮಟ್ಟಿಗೆ ಹುಚ್ಚೆಪ್ಸುತ್ತೆ. ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಜೀವನನೇ ಬೇಡ, ಯಾಕಂಗ ಆಗ್ಬಿಟ್ಟೆ, ಹಿಂಗ ಆಗ್ಬಿಟ್ಟೆ ಅನ್ನಂಗ ಆಗ್ಬಿಟ್ಟೆ ಗುರುಜಿ. ನಾನು ಹೇಳ್ತೇನೆ ಕೇಳಿ, ಇದೆಲ್ಲವೂ ಮುಗೀತು, ಕಷ್ಟಕಾಲ ಮುಗೀತು. ಇನ್ನು ಭಗವಂತ ನಿಮ್ಮನ್ನು ಕೈ ಹಿಡಿಯುವ ಕಾಲ ಬರ್ತಾ ಇದೆ. 1 ತಿಂಗಳು 12 ದಿವಸ ಸ್ವಲ್ಪ ಸಮಾಧಾನವಾಗಿದ್ದು ನಗನಗ್ತಾ ಇದ್ದು, ಭಗವಂತ ನೀನು ಏನಾದರೂ ಕಷ್ಟ ಕೊಡು, ಕೊಟ್ಟದ್ದನ್ನು ತಡ್ಕೊಳ್ಳೋ ಶಕ್ತಿ ಕೊಡು ಅಂತೇಳಿ ದೇವ್ರ ಮೇಲೆ ಭಾರ ಹಾಕಿ. 1 ತಿಂಗಳು 12 ದಿವಸಕ್ಕೆ ಎಸ್ಸಿಂದ ಮತ್ತು ಎನ್ನಿಂದ ಇರ್ತಕ್ಕಂಥ ಇಬ್ಬರ ಸ್ನೇಹ ಶುರುವಾಗುತ್ತೆ ನಿಮಗೆ. ಎಸ್ಸಿಂದ ಎನ್ನಿಂದ ಅಲ್ಲಿ ಶುರುವಾಗುತ್ತೆ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟು. ಅಲ್ಲಿಂದ ನಿಮ್ಮ ಬಿಸ್ನೆಸ್ ಶುರುವಾಗಿಬಿಡುತ್ತೆ. ನೀವು ಪುನಃ ಹಿಂತಿರುಗಿ ನೋಡೋದಿಲ್ಲ, ಅದರಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಎಲ್ಲಾದರೂ ವಾನರ ಸೈನ್ಯಕ್ಕೆ, ಕೋತಿಗಳಿಗೆ ಒಂದಷ್ಟು ಆಹಾರ ಹಾಕಿ, ಪ್ರಾಣಿ ಪಕ್ಷಿಗಳಿಗೆ ಒಂದಷ್ಟು ಏನಾದರೂ ಮೇವು ಕೊಡಿ. ಇಷ್ಟೇ ಮಾಡಿ. ಪ್ರಾಣಿ ಪಕ್ಷಿಗಳಿಗೆ ಒಂದಷ್ಟು, ವಾನರ ಸೈನ್ಯ ಕೋತಿಗಳಿಗೆ ಆಹಾರ ಕೊಡಿ. ಇದಿಷ್ಟು ನೀವು ಮಾಡ್ತಾ ಬನ್ನಿ. ಇದೇ ದೊಡ್ಡ ಪರಿಹಾರ. ಈ ಪರಿಹಾರವನ್ನು ನೀವು ಮಾಡಿದ್ದೇ ಆದರೆ ಶೀಘ್ರವಾಗಿ ನೀವು ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆ ಬಿಸ್ನೆಸ್ ನೋಡ್ತೀರಿ ನೀವು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಧನುರ್ ರಾಶಿವರೆಗೂ ಕೂಡ ಗುರುಗಳು ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಜೊತೆಗೆ ಮನಸ್ಸಲ್ಲಾಗುವಂಥ ಒಂದಷ್ಟು ಬದಲಾವಣೆ, ಅಥವಾ ಯಾವುದಾದ್ರು ಒಂದು ಸಾಧನೆ ಮಾಡಿದ್ದೇನೇನೋ, ಅಥವಾ ಏನಾದರೂ ಒಂದು ಸಾಧನೆ ಮಾಡಿ ಇದರಿಂದ ನಾನು ಹೆಚ್ಚು ಫಲವನ್ನು ಸಿದ್ಧಪಡಿಸ್ಕೊಳ್ಬೋದೇನೋ, ಅಥವಾ ನನಗಿರ್ತಕ್ಕಂಥ ಸ್ಥಾನಮಾನದಲ್ಲಿ ಒಂದು ಬದಲಾವಣೆ ಕಾಣುವಂಥ ಆ ಒಂದು ವಿಶೇಷವಾದ ಕಾಲ ಬಂದಿದೆಯೇನೋ, ಈ ಕಾಲ, ಈ ಸಮಯ ನಮ್ಮನ್ನು ಕೈ ಹಿಡಿದು ನಡೆಸುತ್ತೇನೆ ಎಂಬತಕ್ಕಂಥದ್ದರ ಒಂದಷ್ಟು ಸಮಸ್ಯೆಗಳು ಅಥವಾ ಅದೊಂದು ಭ್ರಮೆಯಾಗಿ ನಿಲ್ಲುವಂಥದ್ದು, ಸಮಸ್ಯೆ ಎದುರಾಗುವಂಥದ್ದು, ಮುಂದೆ ಕಾಣುವಂಥದ್ದೇ ಬೇರೆ, ಒಳಗೆ ನಡೆಯುವಂಥದ್ದೇ ಮತ್ತೊಂದು. ಅಂದರೆ ಏನು ಹೊರಗಡೆ ನಮ್ಮ ಪ್ರಪಂಚಕ್ಕೆ ನಮ್ಮ ಖುಷಿ, ಸಂತೋಷ ಅನಿಸುತ್ತೋ ಅದರ ಒಳಗಡೆ ಮತ್ತೊಂದು ವಿಷಯದಲ್ಲಿ ಬಂದು ನಿಂತಿರುತ್ತೆ, ಅಥವಾ ಮತ್ತೊಂದು ಸಮಸ್ಯೆ ಎದುರಾಗುತ್ತೆ. ಕಾರಣ ಪ್ರಸ್ತುತ ಇರತಕ್ಕಂತಹ ಜಾತಕದಲ್ಲಿ ಶನಿಯಿಂದ ಉಂಟಾಗ್ತಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿದೆಯಲ್ಲ, ಅದು ಬಹಳ ಕಷ್ಟ ಅನಿಸುತ್ತೆ. ಹಾಗಾಗಿ ಇನ್ನಷ್ಟು ದಿನಗಳು ಮಕರ ಮತ್ತು ಮಕರ ರಾಶಿ, ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ, ಮಕರ ರಾಶಿ ಆಗಿರ್ಬೋದು, ಮಕರ ಲಗ್ನದಲ್ಲೇ ಜನಿಸಿರಬಹುದು. ಆದರೆ ಪ್ರಸ್ತುತ ಶನಿ ಇರ್ತಕ್ಕಂಥ ಆಸ್ಥಾನ ಸರಿ ಇಲ್ಲದ್ರಿಂದ, ಜೊತೆಗೆ ಶುಕ್ರ 3ರಲ್ಲಿರೋದ್ರಿಂದ, ಇಲ್ಲಿ ರಾಹು ನೀಚ ಸ್ಥಾನದಲ್ಲಿ ನೋಡೋದ್ರಿಂದ ಒಂದಷ್ಟು ಸಮಸ್ಯೆಗಳ ಸೆರಮಾಲೆ ಗೊತ್ತಾಗದಂಥ ರೀತಿಯಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಹಾಗಾಗಿ ಹಾಕುವ ಪ್ರತಿ ಹೆಜ್ಜೆ ಇನ್ನೊಬ್ಬರ ಮಾರ್ಗದರ್ಶನದಲ್ಲಿದ್ದರೆ ಅದು ಖಂಡಿತ ಯಶಸ್ಸಿನ ಫಲವಾಗುತ್ತೆ. ಭಗವಂತ ಕೊಟ್ಟ ಹಾಗೆ ಎಲ್ಲವನ್ನೂ ಕೊಟ್ಟು ಸಣ್ಣ ಕೈಯಿಂದ ಪಕ್ಕಕ್ಕೆ ತೆಗೆದುಬಿಟ್ರೆ ನಾವು ಬರಿಗೈ ಆದರೆ ಅದು ಕಷ್ಟ ಅನಿಸುತ್ತೆ, ತಡ್ಕೊಳ್ಳೋಕ್ಕಾಗದಂಥ ರೀತಿ ಇರುತ್ತೆ. ಅದಕ್ಕಾಗಿ ತುಂಬ ಎಚ್ಚರಿಕೆ ಬೇಕು ಮಕರ ರಾಶಿಯವರು.
ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಎಲ್ಲವನ್ನೂ ಸಮಂಜಸವಾಗಿ ಆಲೋಚನೆ ಮಾಡಿ ಸರಿ ಯಾವುದು ತಪ್ಪು ಯಾವುದು ಸರಿಯಾದ ಆಲೋಚನೆಯಲ್ಲಿದ್ದರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆಯಲ್ಲಿ ಅರಿವಿಲ್ಲದಂಥ ರೀತಿಯಲ್ಲಿ ಸುಳಿ ಸಿಕ್ಕಣಂಗಾಗುತ್ತೆ. ಎಚ್ಚರಿಕೆಯಿಂದಿರಿ, ಜೋಪಾನವಾಗಿರಿ, ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರು ರಾಶ್ಯಾಧಿಪತಿ ಇರ್ತಕ್ಕಂಥದ್ದು ಶನಿಯಾದರೂ ಇವತ್ತು ಕುಂಭರಾಶಿಯವರಿಗೆ ಒಂದಷ್ಟು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಮತ್ತು ಮನಸ್ಸಿಗೆ ನೆಮ್ಮದಿಲ್ಲದಿರತಕ್ಕಂಥದ್ದು, ಅತೀತವಾದಂಥ ಚಿಂತನೆಗೊಳಗಾಗುವಂಥದ್ದು, ದುಡ್ಡು ಕಾಸು ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುವಂಥದ್ದು, ಅಥವಾ ಯಾರಿಗಾರು ಏನಾದ್ರು ವಸ್ತುಗಳು ಕೊಟ್ಟರೆ ಪುನಃ ವಾಪಸ್ ಬರೆದಿರ ಒದ್ದಾಡುವಂಥದ್ದು, ಯಾರನ್ನ ನಂಬಿದ್ರೂ ಸಹಿತ ನಂಬಿರ್ತಕ್ಕಂಥ ವ್ಯಕ್ತಿಗಳು ಹಿಂದೆಯಿಂದ ಬೆನ್ನಿಗೆ ಚೂರಿ ಹಾಕ್ತಾರೇನೋ ಎಂಬಂಥ ರೀತಿ ಭಾಸವಾಗುವಂಥದ್ದು. ಹಾಗಂತ ಅವ್ರನ್ನ ಬಿಟ್ಟು ಬದುಕೋಕ್ಕಾಗಲ್ಲ, ಅವರ ಜೊತೆಯಲ್ಲಿ ಪ್ರಯಾಣ ಬೆಳೆಸಿದರೆ ಮುಂದೆ ನಡೆಯೋದಲ್ಲ. ಹಾಗೆ ಸಮಸ್ಯೆ ಎಂಬತಕ್ಕಂಥದ್ದು ಅರಿವಿಲ್ಲದಂಥ ರೀತಿ ಬಂದು ಹೆಗಲ ಮೇಲೆ ಕೂತ್ಕೊಳ್ಳೋದ್ರಿಂದ ಇಲ್ಲಿ ಬಹಳ ಜೋಪಾನನೇ ಬೇಕಾಗುತ್ತೆ. ಹಾಗೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ, ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದಾದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳು ಇಂತಹದ್ದಕ್ಕೆ ಆಹಾರವನ್ನು ಉಣಬಡಿಸೋದ್ರಿಂದ ಕುಂಭರಾಶಿಯವರು ಒಳಿತನ್ನು ಕಾಣ್ತೀರಿ. ಕುಂಭಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಯಾವುದೇ ಒಂದು ಬಿಸ್ನೆಸ್ ಮಾಡಲಿಕ್ಕೆ, ಯಾವುದೋ ಒಂದು ವ್ಯವಹಾರ ಮಾಡಲಿಕ್ಕೆ ಅಥವಾ ಹಣಕಾಸಿನ ಲೇವಾದೇವಿ ಮಾಡಲಿಕ್ಕೆ ತಾವು ಏನು ಮುಂದಾಗ್ತೀರಿ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಅರಿವಿಲ್ಲದೀರ ಆ ಪರಿಸರದಲ್ಲಿರ್ತಕ್ಕಂಥವರಿಂದಲೇ ತೊಂದರೆಗೀಡಾಗುವಂಥ ಪರಿಸ್ಥಿತಿ ಇರುತ್ತೆ. ಜೋಪಾನ ಇರಬೇಕು, ಎಚ್ಚರಿಕೆ ಇರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಅಕಸ್ಮಾತ್ ಅರ್ಥವಾಗದಿದ್ದರೆ ಅಥವಾ ನಿಮಗೆ ಸರಿಯಾದಂಥ ಮಾರ್ಗದರ್ಶನ ಇಲ್ಲದಿರಿದ್ರೆ ಅಥವಾ ನೀವು ಹಾಕೋ ಹೆಜ್ಜೆಯಲ್ಲಿ ಏನೋ ಸಮಸ್ಯೆ ಆಗುತ್ತೆ ಅಂದರೆ ಅದಕ್ಕೆ ಇನ್ನೊಂದು ಥರ ಆಲೋಚನೆ ಮಾಡಿದ್ರೆ, ಅನುಭವಸ್ಥರ ಮಾತನ್ನು ಆಲಿಸಿದ್ರೆ ಇವತ್ತು ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ನೀವು ಮಾಡಬೇಕಾದ್ದು ಬಹಳ ಮುಖ್ಯವಾದಂಥ ಮತ್ತೊಂದು ಕೆಲಸ, ಸಾಧ್ಯವಾದರೆ ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಇನ್ನೊಬ್ಬರ ಹಸಿವು ನೀಗಿಸುವಂಥ ಒಂದಿಷ್ಟು ಅನ್ನದಾನವನ್ನು ಮಾಡಿ ತದನಂತರ ನೀವು ಊಟವನ್ನು ಮಾಡೋದ್ರಿಂದ ಆರೋಗ್ಯಕರವಾದ ಬೆಳವಣಿಗೆಯನ್ನು ಇವತ್ತು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಒಂದಷ್ಟು ಮಟ್ಟಿಗೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಕಾಲ, ಜವಾಬ್ದಾರಿಯನ್ನು ಹೊರುವಂಥ ಕಾಲ, ಫಲಗಳಲ್ಲಿ ಮತ್ತಷ್ಟು ಅಧಿಕವಾದಂತಹ ಲಾಭವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಕಾಲ. ಏನೇ ಮಾಡಬೇಕಾದರೂ ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ತೆಗೆದುಕೊಳ್ಳುವಂತಹ ನಿರ್ಣಯ ತೀರ್ಮಾನಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಆದರೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಅಧಿಕವಾದಂತಹ ಬೆನ್ನೋವು ಅಥವಾ ಸೊಂಟದ ಕೆಳಗಡೆ ನೋವು ಬರ್ತಕ್ಕಂಥದ್ದು ಅಥವಾ ನಿಮ್ಮ ಎಡಗಡೆ ಮೊಣಕಾಲಿಗೋ ಅಥವಾ ಕಾಲಿನ ಹೆಬ್ಬೆರಳಿಗೋ ಪೆಟ್ಟು ಮಾಡ್ಕೊಳ್ಳುವಂಥದ್ದು ಇದು ಸ್ವಲ್ಪ ಮಟ್ಟಿಗೆ ಬಾಧಿಸ್ಬೋದು. ಹೊಟ್ಟೆಗೆ ಸಂಬಂಧಪಡ್ತಕ್ಕಂಥ ಸಮಸ್ಯೆಗಳಿಗೆ ಆಗಿಂದಾಗಲೇ ಪರಿಹಾರ ಇದೆ, ಆದರೆ ಬೇರೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗೋದು ಸ್ವಲ್ಪ ಕಷ್ಟ ಇದೆ. ಇದಕ್ಕಿಂತ ಮುಖ್ಯವಾಗಿ ಕಣ್ಣುಗಳು ಉರಿ ಬರ್ತಕ್ಕಂಥದ್ದು, ಕಣ್ಣಿನ ತಳಗಡೆ ನರಕೆಳೆ ಸ್ವಲ್ಪ ಸಮಸ್ಯೆ ಆಗುವಂಥದ್ದು ಅಥವಾ ಯಾವುದಾದ್ರೂ ಒಂದು ಬೇಡವಾದ ವಿಚಾರ ತಲೆಯಲ್ಲಿಟ್ಕೊಂಡು ಒಂಥರ ಮುಖದಲ್ಲಿ ನಗುಮುಖ ಇಲ್ಲದಂಥ ರೀತಿಯಲ್ಲಿ ನೀವು ತಲೆಬೊಗ್ಸಿ ನಿಂತ್ಕೊಳ್ಳೋಂಥ ಪರಿಸ್ಥಿತಿ ಎದುರಾಗ್ಬೋದು. ಸಾಧ್ಯವಾದಷ್ಟು ಯಾವುದೇ ಸಮಸ್ಯೆ ಬಂದರೂ ಬಂದಂಥ ಸಮಸ್ಯೆ ಮಂಜಿನಗಡ್ಡೆ ಥರ ಕರಗುವಂತಹ ಕಾಲ ಸಹಿತ ಇವತ್ತಿದೆ. ಭಯಪಡಬೇಕಾದಿಲ್ಲ, ಧೈರ್ಯವಾಗಿರಿ, ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನ ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಸರ್, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ, ನಾನು ಶಿವಮೊಗ್ಗದಿಂದ ಮುಕುಂದ ಅಂತ. ಶಿವಮೊಗ್ಗದಿಂದ. ಸರ್, ತಮ್ಮ ಹೆಸರು? ಮುಕುಂದ ಅಂತ ಹೇಳಿ. ಸಂತೋಷ. ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಗುರುಜಿ, ನಿಮ್ಮ ಪಾದಕ್ಕೆ ಕೋಟಿ ನಮಸ್ಕಾರಗಳು ಗುರುಜಿ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಗುರುಜಿ, ಚೆನ್ನಾಗಿದ್ದೀವಿ. ಹೇಳಿ ಗುರುಜಿ. ನಾವೀಗ ಮನೆ ಕಟ್ತಾ ಇದ್ವಿ, ಅವಾಗ ಒಂದ್ಸರಿ ಕೆಳಗಡೆ ಮನೆ ಕಟ್ಟಿದ್ವಿ ಗುರುಜಿ, ನಿಮ್ಮ ಆಶೀರ್ವಾದದಿಂದ ಮನೆ ಕಟ್ಟಿದ್ವಿ. ಈಗ ಮೇಲ್ ಕಟ್ತಾ ಇದ್ವಿ ಗುರುಜಿ. ಹಾಗೆ ಲಕ್ಷ್ಮೀ ಭೂವರ ಇದನ್ನ ತೆಗೆದುಕೊಂಡ್ಬಂದು ನಾವೀಗ ನಾಳೆಗೆ 48 ದಿವಸ ಆಗುತ್ತೆ ಗುರುಜಿ ಪೂಜೆ ಮಾಡಿ. ಓಹೋ, ತುಂಬಾ ಸಂತೋಷ. ನಾಳೆಗೆ 48 ದಿವಸ ಆಗುತ್ತೆ ಗುರುಜಿ. ಅದನ್ನ ತೆಗೆದುಕೊಂಡು ಬರಕ್ಕೆ ಹೇಗೆ ಅಂತ ಒಂದು ಕೇಳ್ಬೇಕಿತ್ತು, ಮತ್ತೆ ನಮ್ಮ ಭವಿಷ್ಯ ಹೇಗಿದೆ ಮುಂದೆ ಅನ್ನೋದನ್ನ ತಿಳಿಸ್ಬೇಕಿತ್ತು. ನಿಮ್ಮ ಭವಿಷ್ಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತಾ ಇದ್ದೀರಿ. ಹಿಂದಕ್ಕೂ ಈಗೂ ಸಾಕಷ್ಟು ಬದಲಾವಣೆ ಇದೆ. ಅದರಲ್ಲೂ ಲಕ್ಷ್ಮೀ ಭೂವರಹ ಸ್ವಾಮಿಯ ಆ ಮಹಾಮೃತ್ತಿಗೆ ಪ್ರಸಾದವನ್ನು 48 ದಿವಸ ಬೇರೆ ಪೂರೈಸ್ತಾ ಇದ್ದೀರಿ. ತಳಗಡೆ ಇರ್ತಕ್ಕಂಥ ಮನೆ ಮೇಲ್ಭಾಗದಲ್ಲಿ ಇನ್ನೊಂದು ಜವಾಬ್ದಾರಿತ್ವಂತ ಮನೆ ಕಟ್ಟಿ ಜೀವನೋಪಾಯಕ್ಕೂ ಅದರಲ್ಲೂ ಏನೋ ಒಂದು ದಾರಿ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿದ್ದೀರಿ. ಇದೆಲ್ಲವೂ ಸಹಿತ ಭಗವಂತ ಕೊಡುವಂತಹದ್ದೇ. ಜೊತೆಗೆ ಮನುಷ್ಯ ತಾನು ಹಾಕುವ ಹೆಜ್ಜೆ ಇದೆಯಲ್ಲ, ಹೆಜ್ಜೆ ಸಾಧ್ಯವಾದಷ್ಟು ಧರ್ಮದಡೆ ನಡೆದರೆ ಎಲ್ಲವೂ ಧರ್ಮವೇ ನಮ್ಮನ್ನು ಕಾಪಾಡ್ತಾ ಹೋಗುತ್ತೆ. ಹಾಗೆ ನಿಮ್ಮಲ್ಲಿರುವಂತಹ ಗುಣಕ್ಕೆ ತಕ್ಕನಾದಂಥ ಫಲ ಇದು. ಹಾಗೆ ಆ ಮೃತ್ತಿಗೆ ಪ್ರಸಾದ ಇವತ್ತಿಗೆ ಯಾರು ಮೃತ್ತಿಗೆಯನ್ನು ತೆಗೆದುಕೊಂಡು 48 ದಿವಸ ಪೂರೈಸ್ತಾ ಇದ್ದಾರೋ ಅವರೆಲ್ಲರೂ ಸಹಿತ ನಿಮ್ಮ ಥರನೇ ಬಹಳಷ್ಟು ಅನುಕೂಲವಾಗಿ ಒಂದು ಒಳ್ಳೆ ಸ್ಟೇಜಲ್ಲಿದ್ದಾರೆ, ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾರೆ.
ಆ ಮೃತ್ತಿಗೆಯಲ್ಲಿ ಅಂತಹದ್ದೊಂದು ಅದ್ಭುತವಾದ ಶಕ್ತಿ ಇದೆ. ಯಾಕೆಂದರೆ ಅದರ ಮಧ್ಯದಲ್ಲಿರೋ ಸಾಲಿಗ್ರಾಮ ಯಾರೊಬ್ಬರ ಮನೆಗೆ ಬಂದರೂ ಅದು ಮಾತಾಡಿಸುತ್ತೆ. ಅದೊಂದು ವಿಶೇಷ. ಹಾಗೆ ಸಾಲಿಗ್ರಾಮ ಕ್ಷೇತ್ರಕ್ಕೆ ತಾವು ಬಂದು ಭೂವರಾಹ ಸ್ವಾಮಿನ ದರ್ಶನ ಮಾಡ್ಕೊಂಡು ಹೋಗಿದ್ದೀರಿ. ಸಾಧ್ಯವಾದರೆ ಪುನಃ ಬಂದಾಗ ಸ್ವಾಮಿಗೊಂದು ಅಭಿಷೇಕ ಮಾಡಿಸಿ. ಅಭಿಷೇಕ ಮಾಡಿಸಿರೋದಕ್ಕಿಂತ ನೀವೇ ಮಾಡಿ. ನೀವು ನಿಮ್ಮ ಕೈಯಾರ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡೋದು ಒಂದು ಅದ್ಭುತವಾದಂಥ ಚೈತನ್ಯ ಅದು. ಯಾಕೆಂದರೆ ಸಾಲಿಗ್ರಾಮವನ್ನು ನೋಡೋದೇ ಬಹಳ ಕಷ್ಟ ಇದ್ದಾಗ ಸಾಲಿಗ್ರಾಮವನ್ನು ಸ್ಪರ್ಶಿಸಿ ಅಭಿಷೇಕ ಮಾಡೋ ಭಾಗ್ಯ ನಿಮಗೆ ಮಹರ್ಷಿ ಮಂದಿರದಲ್ಲಿ ಸಿಕ್ಕಿದೆ ಅಂದರೆ ಅದು ನಿಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಸಾಕಷ್ಟು ಜನ ಅದನ್ನು ಅಪೇಕ್ಷೆ ಪಡ್ತಿದ್ರು, ಅದು ಎಲ್ಲೂ ಸಿಗದಂಥ ರೀತಿ ಇತ್ತು. ಅದೃಷ್ಟವಶಾತ್ ಭಗವಂತ ಯಾವ್ಯಾವ ಕಾಲಕ್ಕೆ ಹೇಗೆಲ್ಲ ದರ್ಶನ ಕೊಡಬೇಕೋ ಅದನ್ನು ಹಾಗೆ ದರ್ಶನ ಕೊಡ್ತಾ ಇದ್ದಾನೆ. ಸಾಲಿಗ್ರಾಮಕ್ಕೆ ಯಾರೊಬ್ಬರಾದರೂ ಸಹಿತ ಸ್ವಾಮಿಗೆ ಅಭಿಷೇಕ ಮಾಡಿದ ತಕ್ಷಣ ಅವರ ದಶಾಭುಕ್ತಿಗಳು, ಅವರ ಅದೃಷ್ಟವೇ ಬದಲಾಗ್ತಾ ಇದೆ. ಇದು ಸಾಕಷ್ಟು ಜನಗಳ ಮಾತು, ಆನಂದ್ ಗೋಜಿಯವರು ಹೇಳೋ ಮಾತಲ್ಲ, ಜನಗಳಿಂದ ಬಂದಂತಹ ಮಾತು. ಅಲ್ಲಿ ಬಂದು ಭಗವಂತನ ದರ್ಶನ ಮಾಡಿ ಅದರ ಕಾರ್ಯವನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥವರ ಮಾತು. ಹಾಗಾಗಿ ಬನ್ನಿ, ಭಕ್ತಿಯಿಂದ ಭಗವಂತನ ದರ್ಶನ ಮಾಡಿ, ನೀವೇ ನಿಮ್ಮ ಸ್ವಹಸ್ತದಿಂದ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾನೆ ಬಂದಿದ್ದಾರೆ. ಇನ್ನು ಮಹರ್ಷಿ ಧರ್ಮಯಾತ್ರೆ ಬಹಳ ವಿಜೃಂಭಣೆಯಿಂದ ವೈಭವಪೂರಿತವಾಗಿ ನೆರವೇರ್ತಾನೆ ಇರುತ್ತೆ. ಇನ್ನು ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿ ಇದೇ ಬರ್ತಕ್ಕಂಥ 13/1/2024 ಶನಿವಾರದಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಶ್ರೀ ನಾಗದೇವತೆಗಳು ಮತ್ತು ಶ್ರೀ ಮುನೇಶ್ವರ ಸ್ವಾಮಿ, ಶ್ರೀ ಶನೇಶ್ವರ ಸ್ವಾಮಿ ಮತ್ತು ಅಕ್ಕ ಮಹಾಮುನಿ ದೇವಿ ಮತ್ತು ಆಕಾಶಮುನಿ ದೇವಿಯ ಬಹಳ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಮತ್ತು ಬ್ರಹ್ಮರಥೋತ್ಸವ ಹಾಗೂ ಅಗ್ನಿಕುಂಡ ಪ್ರವೇಶದ ಬಹಳ ವಿಶೇಷ ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರನ್ನ ಸ್ವಾಗತಿಸಲಿಕ್ಕಾಗಲಿ ಸಾಕಷ್ಟು ಜನ ಅತಿಥಿ ಗಣ್ಯರು ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರೆಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಕಾರ್ಯಕ್ರಮದ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ಅವ್ರ ಬಾಯಿಂದಲೇ ತಿಳ್ಕೊಳ್ಳೋಣ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಿ ಕೊಡಿ, ಶಾಲು ಕೊಡಿ. ವಿಶೇಷವಾಗಿರ್ತಕ್ಕಂಥ ಆಕಾಶಮುನಿ ಆದಿಶಕ್ತಿ ಸೇವಾ ಟ್ರಸ್ಟ್ ವತಿಯಿಂದ ಮುನೇಶ್ವರ ಸ್ವಾಮಿ ಶನೇಶ್ವರನ ಕ್ಷೇತ್ರ, ಚಿಕ್ಕನಹಳ್ಳಿ, ತ್ಯಾಮಗೊಂಡ್ಲು ತಾಲೂಕು, ತ್ಯಾಮಗೊಂಡ್ಲು ಹೋಬಳಿ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇಲ್ಲಿ ನಾಗದೇವತಾ ಮುನೇಶ್ವರ ಹಾಗೂ ಶನೇಶ್ವರ, ಅಕ್ಕ ಮಹಾಮುನಿ ದೇವಿ ಮತ್ತು ಶ್ರೀ ಆಕಾಶಮುನಿ ದೇವಿ, ಈ ಹೆಸರುಗಳೇ ಬಹಳ ಚೆನ್ನಾಗಿದೆ, ವಿಶೇಷವಾಗಿದೆ. ಒಂದು ಹೊಸತನ ಅಂತ ಇದೆ. ನಮಗೆ ಹೊಸತನ ಆದರೂ ಅಲ್ಲಿ ಸಾನ್ನಿಧ್ಯಕ್ಕೆ ಆ ಶಕ್ತಿ ಇದೆ. ಶಕ್ತಿ ಇರೋದ್ರಿಂದಲೇ ಬಹುಶಃ ಇಂಥವೆಲ್ಲ ಜಾತ್ರೆ, ಜನ್ಮೋತ್ಸವ, ರಥೋತ್ಸವ ಇದೆಲ್ಲ ನಡೀತಕ್ಕಂಥದ್ದು. ಇದೊಂದು ಅದ್ಭುತವಾದಂಥ ಕಾಯಕ. ಆದರೆ ಇಲ್ಲಿರ್ತಕ್ಕಂಥ ಈ ಎರಡು ಹೆಸರುಗಳು ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಈ ಹೆಸರು ವಿಶೇಷ ಅಂದಮೇಲೆ ಅಲ್ಲಿ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ಪವಾಡನೇ ಇರಬೇಕಲ್ವ. ಅದ್ರ ಬಗ್ಗೆನೂ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ. ತಮ್ಮ ಹೆಸರು? ರವಿಕುಮಾರ್. ಅಲ್ಲೇ ಇಲ್ಲಿ ತ್ಯಾಮಗೊಂಡ್ಲ ಹತ್ರ ಇರ್ತೀರೋ ಅಥವಾ ನೆಲಮಂಗಲನ? ಎಲ್ಲಿ ತಾವು? ಚಿಕ್ಕನಹಳ್ಳಿನ? ಹಾಂ ಹಾಂ. ಅದು ನೆಲಮಂಗಲದಲ್ಲಿ, ಅದು ಅವಾಗದಿಂದ ಅನಾದಿ ಕಾಲದಿಂದ ಹೋಗ್ತಾ ಇದ್ದೀವಿ. ನಮ್ಮ ತಂದೆ ತಾಯಿ ಹೋಗಿದ್ಮೇಲೆ ನಾನು ಹುಟ್ಟಿರೋದಲ್ಲಿ. ಅದೇ ಹೊಡೆದ ನಾವು ಹುಟ್ಟಿರೋದು. ನಮ್ಮ ಕಷ್ಟ ಸುಖ ಪ್ರತಿಯೊಂದು ಇವತ್ತಿಗೂ ನಾವು ಆ ದೇವ್ರ ಮೊರೆ ಹೋಗ್ತೀವಿ. ದೇವ್ರು ಕಾಪಾಡ್ತಾ ಇದೆ. ಅಂದರೆ ಅಲ್ಲಿ ಶಿಲಾಮೂರ್ತಿಗಳ ಏನು ಉತ್ಸವ ಮೂರ್ತಿನ ಏನದು? ಎರಡಿದೆ ಸ್ವಾಮಿಗಳೇ. ಎಷ್ಟು ವರ್ಷ ದೇವಸ್ಥಾನ ಇತಿಹಾಸ ಇದು? 350 ವರ್ಷದ ದೇವಸ್ಥಾನ. ಹಾಂ, ಸುಮಾರು 100 ವರ್ಷದಿಂದ ಈಚೆಗೆ ಪ್ರಚಲಿತವಾಗಿದೆ. ಎಲ್ಲರಿಗೂ ತುಂಬ ಜನ ಬಂದು ಇದು ಮಾಡಿಸ್ಕೊಂಡು ಕೊಟ್ಟಿದ್ದಾರೆ. ಮೇಯ್ನಾಗಿ ಇದಕ್ಕೊಂದು ರೂಪರೇಷೆ ನಮ್ಮ ಜಾಲಪ್ಪ ಸಾಹೇಬರು ಒಂದು 30 ವರ್ಷ, ಒಂದು 50 ವರ್ಷ ಮುಂಚೆ ಅವರೇ ಬಂದು ಅವ್ರಿಗೆ ಆಗಿರೋ ಒಳ್ಳೆ ಇದಕ್ಕೆ ದೇವಸ್ಥಾನ ಕಟ್ಟಿ ಜೀರ್ಣೋದ್ಧಾರ ಮಾಡಿ ಪ್ರತಿಯೊಂದು ಮಾಡಿಸ್ಕೊಟ್ಟಿದ್ದಾರೆ. ಅದಾದ್ಮೇಲೆ ಭಕ್ತಾದಿಗಳೆಲ್ಲ ಎಲ್ಲ ಬಂದು ಮಾಡ್ತಾ ಇದ್ದಾರೆ ಸ್ವಾಮಿಗಳೇ. ಒಳ್ಳೆಯದಾಗಲಿ. ದಯಮಾಡಿ ದೈವಶಕ್ತಿ ಒಂದು ಸಾನ್ನಿಧ್ಯ ಇದ್ರೇ ಅಲ್ಲಿಷ್ಟೆಲ್ಲ ನಡಿಬೇಕಾದ್ರೆ ಯಾವುದೇ ಆದರೂ ನಂಬಿದ್ರೆ ಉಂಟು. ನಂಬಿಕೆ ಬಹಳ ಮುಖ್ಯ. ಅದರಲ್ಲೂ ಇಂತಹ ಒಂದು ವಿಶೇಷವಾಗಿರುವ ಸಾನ್ನಿಧ್ಯಗಳಿಗೆ
ಒಮ್ಮೆ ದರ್ಶನ ಕೊಡ್ತಕ್ಕಂಥದ್ದು, ಅಲ್ಲಿ ದರ್ಶನ ಪಡೆದು ಭಗವಂತನ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು ಅದು ಬಹಳ ವಿಶೇಷವೇ ಸರಿ. ಇದು ಪ್ರತಿ ವರ್ಷದ ಜಾತ್ರಾ ಮಹೋತ್ಸವನ 13-14ಕ್ಕೆ ನಡೆಯೋದಾ? ಹೌದು ಸ್ವಾಮಿಗಳು. ಈ ವರ್ಷ ಶನಿವಾರದ ಕಾರ್ಯಕ್ರಮ ಏನಿದೆ ನಾವು ಬರುವಂಥದ್ದು ಅಂದರೆ 13ಕ್ಕೆ ನೀವು ಆಹ್ವಾನ ಮಾಡ್ತಿದ್ದೀರಿ. 13/1/2024 ಶನಿವಾರ ಸುಮಾರು 6:30 7 ಗಂಟೆಗೆ ಸ್ಟಾರ್ಟ್ ಆಗಿದೆ ಸ್ವಾಮಿಗಳೇ. ಆಮೇಲಿಂದ ಹಂತವಾಗಿ ಅನ್ನದಾನ ಇದೆ, ನೈಟು ಪೂಜೆ ಇರುತ್ತೆ, ಆಮೇಲಿಂದ ರಥೋತ್ಸವ ಇರುತ್ತೆ. ಅಂದರೆ ಹಿಂದಿನ ದಿವಸ ರಾತ್ರಿ ರಥೋತ್ಸವನ ಮತ್ತು 14 ರಥೋತ್ಸವನ 13 ಸ್ಟಾರ್ಟ್ ಆದರೆ ಸ್ವಾಮಿಗಳೇ, ಸಾಯಂಕಾಲ ಸ್ಟಾರ್ಟ್ ಆದರೆ ಬೆಳಗಿನ ಜಾವ ತನಕ ನಡೆಯುತ್ತೆ. ಹಾಂ ಹಾಂ ಹಾಂ, ತುಂಬ ಸಂತೋಷ. ಒಳ್ಳೆಯದು. ಸಂಜೆ 6 ಗಂಟೆ ಶುರು ಆದರೆ ಬೆಳಗಿನ ಜಾವದವರೆಗೂ ಆ ಪೂಜೆಗಳು ವಿಧಾನಗಳು ಎಲ್ಲ ಥರ ನಡೆಯುತ್ತೆ ಸ್ವಾಮಿಗಳೇ. ತುಂಬ ಸಂತೋಷ, ಒಳ್ಳೆಯದಾಗಲಿ. ಹಾಂ, ದಯವಿಟ್ಟು ಪೂಜೆ, ನಿತ್ಯ ಪೂಜೆ ನೀವೇ ಮಾಡೋದಾ? ಕೊಡಿ ಪ್ರತಿ ಅಮಾವಾಸ್ಯೆ. ಹಾಂ, ತಗೊಳ್ಳಿ. ಆ ದೇವರ ಒಂದು ಅನುಷ್ಠಾನದ ಬಗ್ಗೆ ಹೇಗೆ ನಡೆಸ್ತಾ ಇದ್ದೀರಿ ಒಂದೆರಡು ಮಾತಾಡಿ. ಆಡ್ತೀರಾ? ಮೈಕು ಬೇಡ, ಇರಲಿ. ಆಯಿತು ಆಯಿತು, ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ. ಯಾಕೆಂದರೆ ಈ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿರುವ ಕಾರ್ಯಕ್ರಮಗಳಿಗೆ ನಮ್ಮ ಮಹರ್ಷಿ ಧರ್ಮಯಾತ್ರೆ, ಮಹರ್ಷಿ ವಾಣಿ ಕಾರ್ಯಕ್ರಮ ನಮ್ಮ ಜೀ ಕನ್ನಡ ಸದಾ ನಿಮ್ಮ ಜೊತೆ ಇರುತ್ತೆ. ಬರ್ತೀನಿ. ಒಳ್ಳೆಯದಾಗಲಿ. ಸ್ವಾಮಿ ಸೇವೆ ಮಾಡೋಣ, ಜಗತ್ತಿನ ಮಂಗಳ ಕಲ್ಯಾಣವನ್ನು ನೋಡೋಣ. ಒಳ್ಳೆಯದಾಗಲಿ.